ಹಾಲೆಲೂಯಾ. हालेलुया। ದೇವರ ವಾಕ್ಯನ ಕೇಳೋದಕ್ಕಾಗಿ ಸಿದ್ಧರಾಗಿದ್ದೀರಾ? परमेश्वर के वचन को सुनने के लिए तैयार है? ಇವತ್ತು ಹಾಡಿದಂಥ ಹಾಡಿನಲ್ಲಿ ಕರ್ತನು ನೇಮಿಸಿದ ಜಯದ ದಿನ, ಆ ಹಾಡಿನಲ್ಲಿ ಒಂದು ಚರಣ ನನಗೆ ಭಾಳ ಇಷ್ಟ. आज जो गीत हमने गाया था वो कन्नड़ा गीत, उसमें एक चीज़ मुझे बहुत पसंद आती है। ಆ ಒಂದು ಹಾಡಿನಲ್ಲಿ ನೀತಿವಂತರ ಗೂಡಾರದಿ ಜಯಘೋಷ ಮೊಳಗಲಿ ಎಂಬುದಾಗಿರುವಂಥ ಆ ಒಂದು ಪದ ಇದೆಯಲ್ಲ, ಅದು ನನಗೆ ಭಾಳ ಇಷ್ಟ. उस गीत में जो नीतिमान है उसके तंबू में मेरा जय होने दो, इस तरह से कहा गया है। ನೀತಿವಂತರು ಅಂತ ಹೇಳಿದರೆ ದೇವರ ಆರಿಸಿಕೊಂಡು ದೇವರಿಗಾಗಿ ಸಪ್ರೇಟ್ ಆಗಿರುವಂಥ ಜನಗಳೆಲ್ಲರೂ, ನಾವೆಲ್ಲರೂ ನೀತಿವಂತರಾಗಿದ್ದೇವೆ. नीतिमान इसका मतलब ये है परमेश्वर से चुने गए हम सब लोग माना जाते हैं। ಇಂಗ್ಲೀಷ್ನಲ್ಲಿ ಸಹೋದರಿ ಎಲ್ಸಿರವರು ಮಾತನಾಡ್ತಾ ಇದ್ರು, ದೇವರು ನಮ್ಮನ್ನು ಆರಿಸಿಕೊಂಡಿದ್ದು ಯಾತಕ್ಕಾಗಿ. इंग्लिश सर्विस में एलसी सिस्टर बात कर रहे थे, किस लिए परमेश्वर ने हमें चुना गया है। ನಾವು ಆತನ ಜೊತೆಲಿ ಇರೋದಕ್ಕಾಗಿ. ಸಿಂಪಲ್ ಆಗಿರುವಂಥ ಉತ್ತರ ಏನಪ್ಪ ಅಂದರೆ, ನಾವು ಆತನ ಜೊತೆಲಿ ಇರಬೇಕಂತ ಹೇಳೋದು ದೇವರ ಉದ್ದೇಶ. साधारण तौर पे कहेंगे तो हम उसके साथ रहने के लिए उसने हमें चुना है। ಆದರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ನಮಗೊಬ್ಬ ವೈರಿ ಇದ್ದಾನೆ. लेकिन हम एक चीज़ को समझना है, हमें एक दुश्मन है। ಆ ವೈರಿಯನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. उस दुश्मन को हम अच्छी तरह से समझ लेना है। ಅವನು ಏನೇನು ಮಾಡ್ತಾನೆ ನಮ್ಮ ಜೀವನದಲ್ಲಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. क्या क्या चीज़ वो हमारे जीवन में करता है, उसे हमें समझना है। ಈ ಒಂದು ಸಮಯವನ್ನು ಕೊಟ್ಟಂಥ ಸರ್ವಶಕ್ತನಾದ ದೇವರಿಗೆ ನಾನು ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. इस समय को परमेश्वर ने मुझे दिया, इसके लिए मैं परमेश्वर का धन्यवाद देता हूँ। ನಮ್ಮ ಸಭೆಯ ಹಿರಿಯ ನಾಯಕರಿಗೂ ನನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. हमारे कलीसिया के जो बड़े पास्टर जी हैं उन्हें भी मैं धन्यवाद देता हूँ। ನನ್ನ ಜೊತೆಯಲ್ಲಿ ಸಹ ಸೇವಕರಾಗಿರುವಂಥ ಎಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸಿ, मेरे साथ जो सेवा कर रहे हैं उन सब के लिए मैं धन्यवाद देता हूँ। ನಿಮ್ಮೆಲ್ಲರಿಗೂ, ಸಭೆಯಾಗಿರುವಂಥ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕವಾದ ವಂದನೆಗಳು. कलीसिया होने के नाते आप सबको लिए मैं दिल से धन्यवाद देता हूँ। ಬನ್ರಿ, ವೈರಿ ನಮಗೆ ಏನೇನೆಲ್ಲ ಕಾರ್ಯ ಮಾಡ್ತಾನೆ ಎಂಬುದಾಗಿ ತಿಳಿದುಕೊಂಡು ನಾವು ಆತನನ್ನು ಹೇಗೆ ಎದುರಿಸಬೇಕು ಎಂಬಂಥ ವಿಷಯಗಳನ್ನು ನಾವು ಕೆಲವು ಸ್ವಲ್ಪ ಸಮಯಗಳಲ್ಲಿ ಮಾತನಾಡೋದಕ್ಕಾಗಿ ಇಷ್ಟಪಡ್ತಾ ಇದ್ದೇನೆ. आइए हम देखेंगे हमारे विरोधी यानी कि हमारे दुश्मन क्या क्या चीज़ हमारे लिए करेगा और किस तरह से उससे हमें बाहर आना है, उन चीज़ों को हम सीखने जा रहे हैं। ಸೊ ನಮ್ಮ ವೈರಿ ಯಾರು ಎಂಬುದನ್ನು ನಾವು ತಿಳಿಯಬೇಕು. हमारे दुश्मन कौन है उसे हमें समझना है। ಅವನ ಶಕ್ತಿ ಎಷ್ಟು ಎಂಬುದನ್ನು ತಿಳಿಯಬೇಕು. उसकी ताकत कितना है उसे हमें समझना है। ಸೊ ನಮಗೆ ದೇವರು ಕೊಟ್ಟಿರುವಂಥ ಅಧಿಕಾರ ಏನು ಎಂಬುದನ್ನು ಕೂಡ ನಾವು ತಿಳಿಯಬೇಕು. और जो अधिकार परमेश्वर ने हमें दिया है उसे भी हमें समझना है। ಆಗ ನಾವು ಸೋತು ಹೋಗುವವರಲ್ಲ, तभी हम हार नहीं मानेंगे, ನಾವು जय ಹೊಂದುವವರಾಗುತ್ತೇವೆ. हम विजय को प्राप्त करेंगे। ಹಾಲೆಲೂಯಾ, हालेलुया, ಹಾಲೆಲೂಯಾ. हालेलुया। ಸೊ ವೈರಿಗಾಗಲೇ ಸೋತು ಹೋಗಿದ್ದಾನೆ. दुश्मन जो है वो हार चुका है। ಅವನು ತನ್ನ ಕಾರ್ಯವನ್ನು ಮಾಡ್ತಾ ಇದ್ದಾನೆ ಎಂಬುದಾಗಿ ನಮಗೆ ಅನ್ನಿಸ್ತದೆ. वो अपना कार्य कर रहा है, इस तरह से हमें महसूस होता है। ದೇವರ ಮಕ್ಕಳಲ್ಲಿ ಆತನು ಕಾರ್ಯ ಮಾಡೋದಕ್ಕೆ ಸಾಧ್ಯವಿಲ್ಲ. लेकिन परमेश्वर के बच्चों में वो कार्य नहीं कर सकता। ಸೊ ಎಂಥವರಲ್ಲಿ ಕಾರ್ಯ ಮಾಡೋದಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ಕೂಡ ನಾವು ತಿಳ್ಕೊಳ್ಳೋಣ. जिन 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 लोगों के अंदर वो कार्य नहीं कर सकता उसको भी हम देखेंगे। ಮೊದಲನೇದಾಗಿ ಆತನು ಏನು ಮಾಡ್ತಾನೆ ಎಂಬುದಾಗಿ ನಾವು ನೋಡೋಣ. पहले चीज वो क्या करता है उसे हम गौर करेंगे। ಮೋಸ ಮಾಡುವಂತವನಾಗಿದ್ದಾನೆ ಆತನು. वो धोखा देने वाला है। ಯೋಹಾನ ಸುವಾರ್ತೆ 8:44 ಹೇಳ್ತಾ ಇದೆ, योहान की किताब 8 और 42वां वचन में इस तरह से कहता है, ಆತನು ಸುಳ್ಳಿನ ತಂದೆಯಾಗಿದ್ದಾನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. यीशु मसीह कह रहा है वो झूठ का पिता है, ಆತನಲ್ಲಿ ಸತ್ಯ ಇಲ್ಲ. उसमें सच्चाई नहीं है। ಯಾವ ದೇವ್ರ ಮಕ್ಕಳಲ್ಲಿ ಆದರೂ ಸುಳ್ಳು ಏನಾದರೂ ಬರ್ತಾ ಇರುವುದಾದ್ರೆ ನಾವು ಎಚ್ಚರವಾಗಿರಬೇಕು. ನಾವು ನಮ್ಮನ್ನೇ ಯೋಚನೆ ಮಾಡ್ಕೊಳ್ತಾ ಇರಬೇಕು, ನಮ್ಮಲ್ಲಿ ಯಾರು ಕಾರ್ಯ ಮಾಡ್ತಾ ಇದ್ದಾರೆ ಅಂತ. अगर परमेश्वर के बच्चे हम हैं, अगर हम झूठ कह रहे हैं, झूठ बोल रहे हैं, हम गौर करना चाहिए उस विषय के ऊपर। ಆದಿಕಾಂಡ 3ನೇ ಅಧ್ಯಾಯ 1-5 ವಚನದಲ್ಲಿ, उत्पत्ति के किताब 3 अध्याय 1 से 5वां वचन अगर हम देखेंगे तो, ಏದೆನ್ ತೋಟದಲ್ಲಿ ಹವ್ವಳನ್ನ ಆತನು ಮೋಸಗೊಳಿಸಿದ. एदेन जो बाग में उसने हवा को उसने वंचित किया, धोखा दिया। ಸೊ ಆಕೆಯನ್ನು ಮೊದಲನೇದಾಗಿ ಆಕೆ ಮೋಸಕ್ಕೊಳಗಾದ್ಲು. पहली बार जो हवा जो है वो धोखे में पड़ गई। ಬಂದು ಬೇರೆ ಎಲ್ಲ ಕಾರ್ಯಗಳನ್ನೆಲ್ಲ, ಇಲ್ಲದೇ ಇರೋಂಥ ಕಾರ್ಯಗಳನ್ನೆಲ್ಲ ಆಕೆಗೆ ಬಹಳ ನಯವಾದಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ದಾನೆ. जो नहीं चाहिए था उन सब चीज़ों को अच्छी तरह से उसको बताकर उसने धोखा दिया। ಆತನ ಮೋಸಕ್ಕೆ ಅವಳು ಒಳಗಾಗ್ಬಿಟ್ಲು. उस धोखे के अंदर वो गिर गई। ಸೊ ಆ ಒಂದು ಬೀಳುವಿಕೆಯಿಂದ
ಈಗೆಲ್ಲ ಲೋಕದಲ್ಲಿ ಅನುಭವಿಸುತ್ತಿರುವಂಥ ಕಷ್ಟಗಳಿಗೆ ಅದು ಕಾರಣವಾಗಿದೆ. उस एक गलती के अंदर वो गिर गई, इसीलिए आज हम देखते सारी दुनिया जो है उसे भुगत रहा है. ಅದಕ್ಕೋಸ್ಕರ ನಾವು ಯಾವಾಗಲೂ ವೈರಿ ಯಾವ ರೀತಿಯಾಗಿ ಯಾವ ಕಡೆಯಿಂದ ಯಾರ ಕಡೆಯಿಂದ ಬರ್ತಾನೆ ಎಂಬುದನ್ನು ನಾವು ಎಚ್ಚರವಾಗಿ ನೋಡ್ಕೊಳ್ಬೇಕು. इसीलिए हम हमेशा चौकन्ना रहना है. दुश्मन जो है किसके पास किसके ओर से हमारे पास आ रहा है उसके विषय में हम चौकन्ना रहना है. ಎರಡನೇದಾಗಿ ಆತನು ಶೋಧಕನಾಗಿದ್ದಾನೆ. दूसरा चीज है वो लोभ दिखाने वाला है. ಆತನು ಯೇಸು ಸ್ವಾಮಿಯನ್ನ ಶೋಧನೆ ಮಾಡೋದಕ್ಕಾಗಿ ಬಂದ. यीशु मसीह को उसने लोभ दिखाया. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 1ರಿಂದ 11ನೇ ವಾಕ್ಯವನ್ನು ಓದುವಾಗ मत्ताई की किताब 4 अध्याय पहले वचन से 11वां वचन तक अगर हम पढ़ेंगे, ಯೇಸುವನ್ನು ಶೋಧಿಸೋದಕ್ಕಾಗಿ ಆತನು ಬಂದ. यीशु मसीह को हराने के लिए वो आ गया. ನಾವು ತಿಳಿದುಕೊಳ್ಬೇಕು, ದೇವರ ಮಕ್ಕಳಾಗಿರುವಂಥವ್ರು ನಾವು परमेश्वर के बच्चे होने के नाते हम ये चीज को समझ लेना चाहिए. ಅಭಿಷೇಕ ಹೊಂದಿದಂಥ ದೇವರ ಕುಮಾರನಾಗಿರುವಂಥ ಯೇಸು ಸ್ವಾಮಿಗೆ ಸೈತಾನನು ಶೋಧನೆಯನ್ನು ತಂದಾಗ अभिषेक पाया हुआ परमेश्वर के पुत्र यीशु मसीह को ही शैतान ने एक धोखे में डाला है. ನಿಮಗೂ ನಮಗೂ ಶೋಧನೆಯನ್ನು ತರೋದಿಲ್ವಾ? आपको और हमें भी वो धोखे में नहीं डालेगा क्या? ಖಂಡಿತವಾಗಿ ತರ್ತಾನೆ, निश्चय तौर से डालेगा. ಸೊ ಅದಕ್ಕೋಸ್ಕರ ನಾವು ಎಚ್ಚರಿಕೆ ಉಳ್ಳವರಾಗಿರಬೇಕು. इसीलिए हम चौकन्ना रहना है. ದೇವ ಜನರನ್ನ ಪಾಪಕ್ಕೆ ಪ್ರೇರೇಪಿಸುತ್ತಾನೆ ಅಂತ ಹೇಳಿ 1 ತೆಸಲೋನಿಕ 3:5 ಹೇಳ್ತಾ ಇದೆ. परमेश्वर के लोगों को पाप के अंदर डालने वाला है. इसे हम पहला थिस्सलुनीके 3 और 5वां अध्याय में हम देखते हैं. ನಾನು ಮೊದಲೇ ಹೇಳಿದ ಪ್ರಕಾರವಾಗಿ ಯೇಸುವನ್ನು ಶೋಧಿಸಿದಂಥ ಆ ಸೈತಾನನು ನಿಮ್ಮನ್ನು ನನ್ನನ್ನು ಎಷ್ಟು ಮಾತ್ರ ಶೋಧಿಸದೇ ಇರುವುದಿಲ್ಲವೋ. प्रारंभ मैंने कहा यीशु मसीह को शोधित किया हुआ शैतान आपको और हमें कितना समय लगेगा शोधित करने के लिए. ಖಂಡಿತವಾಗಿ ನಮಗೆ ಶೋಧನೆಯನ್ನು ತರ್ತಾನೆ. निश्चय तौर से वो हमें शोधित करेगा. ಶೋಧನೆಯನ್ನು ನಾವು ಜಯಿಸುವವರಾಗಬೇಕೇ ಹೊರತು ಶೋಧನೆಯಲ್ಲಿ ನಾವು ಬಿದ್ದು ಹೋಗುವವರಾಗಬಾರದು. जो शोधना जो है उससे हमें जीतना है, उसके बगैर हमें हार नहीं मानना है. ಯೇಸು ಸ್ವಾಮಿ ಶೋಧನೆಯಲ್ಲಿ ಬಿದ್ದು ಹೋದ್ರ? यीशु मसीह जो उसे शोधित किया गया उसमें गिर गए क्या? ಯೇಸು ಸ್ವಾಮಿಗೆ ಕೇಳ್ತಾ ಇದ್ದಾನೆ, ನೀನು ದೇವ್ರ ಮಗನಾಗಿದ್ರೆ ರೊಟ್ಟಿ ಮಾಡು, ಕಲ್ಲನ್ನ ರೊಟ್ಟಿ ಮಾಡು ಅಂತ ಹೇಳ್ತಾ ಇದ್ದಾನೆ. यीशु मसीह से शैतान पूछ रहा है, तू अगर परमेश्वर का बेटा है तो इस पत्थर को रोटी के तौर पे बदल दे. ಯೇಸು ಸ್ವಾಮಿ ವಾಕ್ಯದಿಂದಲೇ ಉತ್ತರ ಕೊಡ್ತಾ ಇದ್ದಾರೆ. लेकिन परमेश्वर वचन के तौर से उसे उत्तर दे रहा है. ನೀನು ದೇವ್ರ ಮಗನಾಗಿದ್ರೆ ಎತ್ತರದ ಸ್ಥಳದಿಂದ ಕೆಳಕ್ಕೆ ಧುಮುಕು, ದೇವ್ರು ನಿನ್ನನ್ನು ಆತ್ಕೊಳ್ತಾರೆ, ದೂತರನ್ನ ಕಳಿಸಿ ಆತ್ಕೊಳ್ತಾರೆ ಅಂತ ಹೇಳ್ತದಲ್ಲ ಅಂತ ಹೇಳಿ ಅದನ್ನು ಎರಡನೇದಾಗಿ ಹೇಳ್ದ. दूसरे बार वो कहता है अगर तू परमेश्वर का पुत्र है तो ऊपर से कूद जा, परमेश्वर के दूत जो है तुझे नीचे गिरे बगैर वो तुझे पकड़ लेंगे. ಅಲ್ಲಿಯೂ ಯೇಸು ಸ್ವಾಮಿ ದೇವರ ಶಕ್ತಿಯನ್ನು ಪರೀಕ್ಷಿಸಬಾರದು ಅಂತ ಹೇಳಿ ವಾಕ್ಯ ಬರೆದಿದೆ ಅಂತ ಹೇಳಿ ಯೇಸು ಸ್ವಾಮಿ ವಾಕ್ಯ ಹೇಳ್ತಾ लेकिन ಇದ್ದಾರೆ. यीशु मसीह कह रहा है परमेश्वर को परीक्षा नहीं करना, इस तरह से भी लिखा गया है बोलकर उत्तर दे रहा है. ಮೂರನೇದಾಗಿ ನನ್ನನ್ನು ಆರಾಧನೆ ಮಾಡು, ನನಗೆ ಇದೆಲ್ಲವನ್ನು ನಾನು ಪಡೆದುಕೊಂಡಿದ್ದೇನೆ, ನನ್ನನ್ನು ಆರಾಧನೆ ಮಾಡಿದ್ರೆ ನಿನಗೆ ಕೊಡ್ತೇನೆ ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. तीसरे बार वो कह रहा है अगर तू मेरी आराधना करेगा तो ये दुनिया के सारी चीजें मैं तेरे कदमों में दे दूंगा, इस तरह से कह रहा है. ಏನು ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ? लेकिन यीशु मसीह क्या कह रहे हैं? ಸೃಷ್ಟಿಕರ್ತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ದೇವರ ವಾಕ್ಯ ಬರೆದಿದೆ. जो सृष्टि करता है परमेश्वर एक ही को हम आराधना करना है. ನಾವು ಯಾರನ್ನ ಆರಾಧನೆ ಮಾಡಬೇಕು? हम किसको आराधना कर रहे हैं? ನಮ್ಮನ್ನುಂಟು ಮಾಡಿದಂಥ ಸರ್ವಶಕ್ತನಾದ ದೇವರನ್ನೇ ನಾವು ಆರಾಧನೆ ಮಾಡಬೇಕು. हमें सृष्टि किया गया सर्वशक्तिमान परमेश्वर को हम आराधना करें. ಯಾವ ವಸ್ತುವನ್ನಾಗಲಿ, ಯಾವ ಸಂಪತ್ತನ್ನಾಗಲಿ, ಯಾವ ವ್ಯಕ್ತಿಯನ್ನಾಗಲಿ ಅಲ್ಲ, ನಮ್ಮನ್ನುಂಟು ಮಾಡಿದಂಥ ದೇವರನ್ನ ನಾವು ಆರಾಧನೆ ಮಾಡುವರಾಗಬೇಕು. कोई व्यक्ति या वस्तु या कुछ हमें कुछ वस्तु के लिए हम आराधना नहीं कर रहे, हमें सृष्टि किया गया परमेश्वर की हम आराधना कर रहे हैं. ಅರ್ಥ ಮಾಡ್ಕೊಳ್ಬೇಕು, ನಮ್ಮನ್ನ ಪಾಪಕ್ಕೆ ಯಾವುದಾದೊಂದು ರೀತಿಯಲ್ಲಿ ಒಳಪಡಿಸೋದಕ್ಕಾಗಿ ಆತನ ಪ್ರಯತ್ನ ಮಾಡ್ತಾನೆ. हम समझ लेने वाली बात यह है हमें पाप में गिरने के लिए कुछ ना कुछ चीज शैतान करते रहेगा. ಮೂರನೇದಾಗಿ ಆತನು ದೂರುಗಾರನಾಗಿದ್ದಾನೆ. हमारे ऊपर आरोप लगाने वाला है. ಆರೋಪ लगाने वाला, ನಮ್ಮ ಮೇಲೆ ಆರೋಪವನ್ನು ಹೊರಿಸುವಂತವನು. हमारे ऊपर आरोप लगाने वाला है. ಇಲ್ಲಿ ನಮಗೆ ಗೊತ್ತಿದೆ, ಯೋಬನ ಪುಸ್ತಕದಲ್ಲಿ 1ನೇ ಅಧ್ಯಾಯವನ್ನು ಓದುವಾಗ ದೇವರ ಬಳಿಗೆ ಹೋಗಿ ಆತನು ಯೋಬನ ಬಗ್ಗೆ ಆರೋಪ ಮಾಡ್ತಾ ಇದ್ದಾನೆ. हम अय्यूब की किताब में देखते हैं 1वां अध्याय में परमेश्वर के पास जाकर वो उसके विषय में बात कर रहा है. ಹಾಲೆಲೂಯಾ, हालेलुया, ಹಾಲೆಲೂಯಾ. हालेलुया. ನಮ್ಮ ಬಗ್ಗೆನೂ ಆರೋಪ ಮಾಡ್ತಾನೆ ಎಂಬುದನ್ನು ನಾವು ತಿಳ್ಕೊಂಡಿರ್ಬೇಕು, ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. हमारे विषय में भी वो आरोप लगाएगा, इन चीज को हमें मन में रखना है. ಈತನ ಯೋಬನ ವಿಷಯದಲ್ಲಿ ನಾವು ನೋಡುವಾಗ, ಪ್ರಾರಂಭ ವಾಕ್ಯದಲ್ಲಿ ನೋಡುವಾಗ, ಅವನು ನಿರ್ದೋಷ ವ್ಯಕ್ತಿಯಾಗಿದ್ದ, ಒಳ್ಳೆ ವ್ಯಕ್ತಿಯಾಗಿದ್ದ, ಯಾರಿಗೂ ಆತನು ಮೋಸ ಮಾಡಿರಲಿಲ್ಲ, ಕೆಟ್ಟದ್ದನ್ನು ಮಾಡದೇ ಇರುವಂಥ ವ್ಯಕ್ತಿಯ ವಿಷಯದಲ್ಲಿ
ದೇವರಿಗೆ ದೂರ ಹೇಳ್ತಾ ಇದ್ದಾನೆ. ನೀನು ಅವನನ್ನು ಕಾದುಕೊಂಡಿದ್ದೀಯಲ್ಲ, ಸುತ್ತಲೂ ಬೇಲಿ ಹಾಕಿದ್ದೀಯಲ್ಲ ಅಂತ ಹೇಳಿ ಅವನ ಬಗ್ಗೆ ದೂರ ಹೇಳ್ತಾ ಇದ್ದಾನೆ. प्रारंभ में हम देखते हैं अय्यूब के विषय में कहता है वो निर्दोष है, नीतिमान है, और वो उसको तो उस अच्छे एक वातावरण में रखा है, इसीलिए वो तुझसे ऐसा है बोलकर विरोध रीति से वो परमेश्वर को कह रहा है. ನೀತಿವಂತನಾಗಿರುವಂಥ ಆ ವ್ಯಕ್ತಿಯ ಬಗ್ಗೆ, ನಿರ್ದೋಷಿ ಆಗಿರುವಂಥ ಆ ವ್ಯಕ್ತಿಯ ಬಗ್ಗೆ ದೇವರ ಹತ್ರ ದೂರ ಹೇಳುವುದಾದರೆ, ಸಣ್ಣ ಪುಟ್ಟ ತಪ್ಪುಗಳು ಯಾವಾಗಲೂ ದಿನ ಮಾಡುತ್ತಿರುವಂಥ ವ್ಯಕ್ತಿಗಳಾಗಿರುವಂಥ ನಮ್ಮ ವಿಷಯದಲ್ಲಿ ಅವನು ದೂರ ಹೇಳೋದಿಲ್ವಾ? निर्दोषी अय्यूब के विषय में ही इतना कुछ अगर वो परमेश्वर से कह रहा है, छोटे छोटे गलतियां करने वाले हम और आपके विषय में कितना नहीं कहेगा. ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ದೇವರ ಮಕ್ಕಳಾಗಿರುವಂಥ ನಾವು ಬಹಳ ಮುಖ್ಯವಾಗಿರುವಂಥ ವಿಷಯ. परमेश्वर के बच्चे होने के नाते हम कितना चौकन्ना रहना है वो हमें समझ लेना चाहिए. ಜನರ ಮುಂದೆ ದೂರ ಹೇಳ್ತಾನೆ. लोगों के विषय में वो बुराई कहता है. ಪ್ರಕಟಣೆ ಪುಸ್ತಕ 12:10 ಹೇಳ್ತಾ ಇದೆ. प्रकटीकरण के किताब 12वां अध्याय 10वां वचन में कहते हैं ಆತನು ಎದುರಿಸುವವನಾಗಿದ್ದಾನೆ. वो विरोधी है, विरोध करने वाला है. ದಾನಿಯೇಲನ ಹತ್ರ ಕಳಿಸಿದಂಥ ದೂತರ ವಿಷಯದಲ್ಲಿ ಆತನು ಎದುರಿಸ್ತಾ ಇದ್ದಾನೆ. ಆತನು दानियेल के पास भेजा गया वो दूत के विषय में वो विरोध कह रहा है. 2 ಕೊರಿಂಥ 4:4 ಸುವಾರ್ತೆ ಹೇಳುವಂಥವ್ರನ್ನ ತಡೀತಾನೆ ಅವನು. दूसरा कोरिन्थी 4वां अध्याय 4वां वचन में वो कह रहा है ಸುವಾರ್ತೆ ತಡೆಯುವುದಕ್ಕಾಗಿ ಪ್ರಯತ್ನ ಮಾಡ್ತಾನೆ. वो जो शुभ वार्ता है उसे रोकने के लिए वो कह रहा है. ಸುವಾರ್ತೆ ಯಾತಕ್ಕಾಗಿ ಹೇಳ್ತಾರೆ? शुभ संदेश किसके लिए कहा जाता है? ಸುವಾರ್ತೆ ಒಂದು ವೇಳೆ ಹೇಳಲಿಲ್ಲ ಅಂತ ಹೇಳಿದ್ರೆ ನಾನು ಇಲ್ಲಿ ಬಂದು ನಿಲ್ತಿರ್ಲಿಲ್ಲ. अगर शुभ वर्तमान हमें नहीं मिलता तो मैं यहाँ आकर खड़ा नहीं हो सकता था. ಇಲ್ಲಿ ಕುಳಿತಿರುವಂತ ನೀವು ಕೂಡ ಇಲ್ಲಿ ಕುಳಿತುಕೊಳ್ಳೋದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. और जो कुछ आप लोग बैठे हैं, आप लोग भी इस तरह से आकर नहीं बैठते थे. ಸುವಾರ್ತೆ ಏನಾಗಿದೆ? शुभ वर्तमान क्या है? ಸ್ವರ್ಗದ ವಿಷಯವಾಗಿದೆ. स्वर्ग के विषय में है. ಯೇಸು ಕ್ರಿಸ್ತನು ಮಾನವರಿಗಾಗಿ ಉಂಟು ಮಾಡಿದಂತ ಮಾರ್ಗದ ವಿಷಯವಾಗಿದೆ. यीशु मसीह ने लोगों के ऊपर किया हुआ वो सच्चाई का मार्ग के विषय में है. ಈ ಲೋಕದಲ್ಲಿ ನಮ್ಮ ಜೀವನ ಯಾತ್ರೆ ಕಳೆದ ನಂತರ ಸ್ವರ್ಗದಲ್ಲಿ ದೇವರ ಕಡೆಯಲ್ಲಿ ದೇವದೂತರ ಜೊತೆಯಲ್ಲಿ ಇರಬೇಕು ಎಂಬುದು ದೇವರ ಉದ್ದೇಶವಾಗಿದೆ. ಅದಾಗಿದೆ ಸುವಾರ್ತೆ. इस दुनिया की यात्रा को खत्म करने के बाद हम परमेश्वर के साथ, परमेश्वर के दूतों के साथ रहने के लिए उस विषय के विषय में है. ಈ ಲೋಕದಲ್ಲಿ ಶಾಶ್ವತವಾಗಿ ನಾವು ಇರುವಂತವರಲ್ಲ. इस दुनिया में शाश्वत तौर पे हम नहीं रहेंगे. ಒಂದು ದಿನ ಈ ಲೋಕವನ್ನು ನಾವು ಬಿಡಬೇಕು. एक दिन हमें इस दुनिया को छोड़कर जाना है. ಈ ಲೋಕವನ್ನು ಬಿಟ್ಟ ಮೇಲೆ ನಾವು ಎಲ್ಲಿರಬೇಕು ಎಂಬುದನ್ನು ನಿರ್ಣಯ ಮಾಡಿಕೊಳ್ಳುವಂತದ್ದೇ ರಕ್ಷಣೆಯಾಗಿದೆ. इस दुनिया को छोड़ने के बाद हम कहाँ रहना है उसका निर्णय करना ही वो है धारण है. ಹಲೋ, ಎಲ್ಲರೂ ಇದ್ದೀರಾ ಇಲ್ಲಿ? सब लोग यहाँ पे हो क्या? ಸೊ ಈ ಲೋಕ ಕಳೆದ ನಂತರ ನಾವು ದೇವರ ಕಡೆ ಇರಬೇಕೆಂಬುದಾಗಿ ಬಯಕೆ ಎಲ್ಲರಿಗೂ ಇದೆಯಾ? इस दुनिया की यात्रा खत्म करने के बाद परमेश्वर के साथ रहने की इच्छा हमें है क्या? ಆಗೋದಾದ್ರೆ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಆತನನ್ನು ಅನುಸರಿಸಿ ನಡೆಯುವವರಾಗಿರಬೇಕು. अगर हम इस तरह से चाहते हैं तो परमेश्वर के वचन को अधीन होकर उसके अनुसार हमें चलना है. ಪರಲೋಕದ ವಿಷಯವನ್ನು ಹೇಳುತ್ತಿರುವಂತಹ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ನಾವು ನಂಬಬೇಕು. स्वर्ग के विषय में कहा गया यीशु मसीह का वो जो वचन है उसके ऊपर हम विश्वास रखना ಇದನ್ನು है. ತಡೆಯುವುದಕ್ಕಾಗಿ ಸೈತಾನ ಪ್ರಯತ್ನ ಮಾಡ್ತಾನೆ. इसे रोकने के लिए कई सारे कोशिश शैतान करेगा. ಇದನ್ನು ನಾವು ಕೇಳಬಾರದು ಎಂಬುದಾಗಿ ಸೈತಾನ ನಮ್ಮನ್ನು ತಡೀತಾನೆ. इसे हम सुनना नहीं है, इसके लिए शैतान रोक लाएगा. ಅದಕ್ಕೋಸ್ಕರ ಸಭೆಯಲ್ಲಿ ಬಂದಾಗ ಅನೇಕರು ನಿದ್ರೆ ಮಾಡ್ತಾರೆ. इसीलिए कई बार कई लोग कलीसिया में आने के बाद नींद करते हैं. ಅನೇಕರು ಮೊಬೈಲ್ ನೋಡ್ಕೊಂಡು कई ಕೂತ್ಕೊಳ್ತಾರೆ. सारे लोग मोबाइल देखते हैं. ಬೇಡದೇ ಇರುವಂತಹ ವಿಚಾರಗಳನ್ನೆಲ್ಲ ಮಾಡ್ಕೊಂಡು ಕೂತ್ಕೊಳ್ತಾರೆ. जो नहीं चाहिए उन सब सोच को सोचते बात करते रहते हैं. ಹಾಲೆಲೂಯಾ. हालेलुया. ಸಮಯದವರೆಗೆ ದೇವರು ನೋಡ್ತಾನೆ ಅದನ್ನ. हर समय को परमेश्वर देख रहा है. ಒಂದೊಂದು ಸಮಯದವರೆಗೆ ಅದನ್ನ ನೋಡಿ ಸಹಿಸ್ತಾ ಇರ್ತಾನೆ ದೇವರು. हर एक समय को देखते हुए उसे सहता रहता है परमेश्वर. ಕೊನೆಗೆ ಯಾವ ಭಾಗದಲ್ಲೂ ಇಲ್ಲದ ಹಾಗೆ ತೆಗೆದು ಹಾಕ್ಬಿಡ್ತಾನೆ. अंतिम में हम कहीं भी नहीं रहेंगे, इस तरह से हमें निकाल देगा. ನಾವು ದೇವರಲ್ಲಿ ಇರಬೇಕು ಅಥವಾ ಈ ಲೋಕದಲ್ಲಿ ಇರಬೇಕು? हम परमेश्वर में रहना है या इस दुनिया में रहना है? ಯೇಸುವಿನಲ್ಲಿ ಇರಬೇಕು ಎಂಬುದಾಗಿ ಆಸೆ ಪಡುವಂತವರು ಎಷ್ಟು ಜನ ಇದ್ದೀರಿ? यीशु मसीह में रहने के लिए इच्छा करने वाले कितने लोग हैं? ಆತನು ಹೇಳುವಂತದ್ದನ್ನು ಅನುಸರಿಸೋಣ. जो वो कहता है उसे हमें उस तरह से हम चलना ಆತನಲ್ಲಿ है. ಬಲವಾದ ವಿಶ್ವಾಸಿಗಳಾಗಿ ನಾವು ಮಾರ್ಪಡೋಣ. उसमें एक बलवान विश्वासी बनकर जीना है. ತೊಂದರೆ ಪಡಿಸುವಂತವನಾಗಿದ್ದಾನೆ. वो समस्या देने वाला है, ರೋಗಗಳನ್ನು ತರುವವನಾಗಿದ್ದಾನೆ. बीमारियों को लाने वाला है. ಯೋಬನ ಜೀವನದಲ್ಲಿ ರೋಗವನ್ನು ತಂದ. अय्यूब के जीवन में उसने बीमारी को लाया. ಅನೇಕ ತೊಂದರೆಗಳನ್ನು ಆತನಿಗೆ ಉಂಟು ಮಾಡದ. कई सारे समस्या को उसने उसके जिंदगी में लेकर आया. ಆದರೆ ದೇವರಿಗೆ ಸ್ತೋತ್ರ. लेकिन परमेश्वर का धन्यवाद होने दो, ಯೋಬನ ವಿಶ್ವಾಸ ಅಲಗಾಡ್ಲಿಲ್ಲ. अय्यूब का विश्वास जो है वो हिला नहीं. ನಮ್ಮ ವಿಶ್ವಾಸ ಗಟ್ಟಿಯಾಗಿರುವುದಾದ್ರೆ ಕೊನೆಯವರೆಗೆ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋದಕ್ಕೆ ನಮಗೆ ಸಾಧ್ಯ. अगर हमारा विश्वास तगड़ा है तो हम परमेश्वर के वचन के तौर पे चलने वाले लोग बनेंगे. ಲೂಕನ ಸುವಾರ್ತೆ 13:16 ಹೇಳ್ತಿದೆ, ಶರೀರದಲ್ಲಿ ಬಾಧೆಯನ್ನ ಬಂಧನವನ್ನ
ಆ 18 ವರ್ಷದಿಂದ ಗೂನಿಯಾಗಿದ್ದಂಥ ಒಂದು ಸ್ತ್ರೀಯನ್ನ ಕಟ್ಟಿ ಹಾಕಿದಂಥ ಸ್ಥಿತಿಯಲ್ಲಿ ತೊಂದರೆ ಪಡಿಸಿದ. लूक के किताब 13वां अध्याय 16वां वचन में देखते हैं कि वो उस स्त्री में जिस तरह से उसने वो बीमारी को लेकर आया, उसे चंगा किया, उस चीज को हम देखते हैं. ಆತನು ನಿಯಂತ್ರಣ ಮಾಡುವವನಾಗಿದ್ದಾನೆ. वो नियंत्रण करने वाला है. ಇಸ್ಕರಿಯೋತ ಯೂದನನ್ನ ನಿಯಂತ್ರಣ ಮಾಡ್ದ. इस्करियत युद्ध को उसने नियंत्रण किया. ಯೇಸುವನ್ನು ಹಿಡ್ಕೊಡುವಂತೆ ಆತನನ್ನು ಪ್ರೇರೇಪಿಸಿದ. यीशु मसीह को पकड़ने के लिए उसे उत्तेजन दिया गया था. ಯೇಸು ಸ್ವಾಮಿ ಅನ್ಯಾಯ ಮಾಡಿದ್ರ ಆತನನ್ನು ಹಿಡಿದುಕೊಡೋದಕ್ಕಾಗಿ? यीशु मसीह को पकड़ने के लिए यीशु मसीह ने कुछ अन्याय किया था क्या? ಒಳ್ಳೆಯದನ್ನೇ ಮಾಡಿದ್ರು ಯೇಸು ಸ್ವಾಮಿ. उसने अच्छाई किया था. ಅದನ್ನೆಲ್ಲ ನೋಡಿದ್ದ 3.5 ವರ್ಷ. 3.5 साल उन सब अच्छाइयों को उसने देखा था. ಆದರೂ ಕೂಡ ಅವನನ್ನ ಯೇಸು ಸ್ವಾಮಿಯನ್ನ ಒಳ್ಳೆ ವ್ಯಕ್ತಿಯನ್ನು ಹಿಡಿದುಕೊಡುವಂತೆ ಸೈತಾನನು ಯೂದನಿಗೆ ಪ್ರೇರೇಪಣೆ ಮಾಡಿದ. लेकिन फिर भी शैतान जो है इस्करियत युद्ध को प्रोत्साहन किया कि यीशु मसीह को पकड़ कर देने के लिए. ಇಲ್ಲಿ ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 1ರಿಂದ 20ನೇ ವಾಕ್ಯವನ್ನು ಓದುವಾಗ ಅನೇಕ ದುರಾತ್ಮಗಳಿಂದ ಬಾಧಿತನಾದಂಥ ಒಬ್ಬ ವ್ಯಕ್ತಿಯನ್ನು ನೋಡ್ತೇವೆ. मार्क की सुवार्ता 5वां अध्याय पहले वचन से 20वां वचन तक देखेंगे. दुरात्मा से पीड़ित हुआ हुआ व्यक्ति के विषय में हम देखते हैं. ಎಷ್ಟೋ ಸರಪಳಿಗಳಿಂದ ಕಟ್ಟಿ ಹಾಕಿದ್ರು ಅವನನ್ನ ನಿಯಂತ್ರಣ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. कितने सारे वो चैन से उसे बांधा गया था उसको नियंत्रण करने के लिए. ಯಾರು ನಿಯಂತ್ರಣ ಮಾಡ್ತಾ ಇದ್ರು ಅವನಿಗೆ? कौन नियंत्रण कर रहा था? ದೇವರಲ್ಲ, ಸೈತಾನ್ ನಿಯಂತ್ರಣ ಮಾಡಿದ್ದು. परमेश्वर नियंत्रण में नहीं ला रहा था, शैतान जो है वो लेकर आ रहा था. ಸೈತಾನ ಮನುಷ್ಯರನ್ನ ನಿಯಂತ್ರಣ ಮಾಡ್ತಾನೆ. कई बार शैतान जो है मनुष्य को नियंत्रण करता है. ಯೂದನನ್ನ ನಿಯಂತ್ರಣ ಮಾಡಿದ ನೋಡಿದ್ವಿ ನಾವು. युद्ध को उसने नियंत्रण किया, उस चीज को हमने देखा. ಸುಮಾರು ದೆವ್ವಗಳಿಂದ ಹಿಡಿಯಲ್ಪಟ್ಟಂತ ಈ ಮನುಷ್ಯನನ್ನ ನಿಯಂತ್ರಣ ಮಾಡ್ತಾ ಇದ್ದಾನೆ. कई सारे पीड़ित व्यक्ति था, उसे नियंत्रण किया, उसे हमने देखा. ಮನುಷ್ಯರಲ್ಲಿ ಕುರುಡುತನವನ್ನ ತರ್ತಾನೆ. लोगों में अंधापन लेकर आता है. 2 ಕೊರಿಂಥ 4:4 ನೋಡ್ತಾ ಇದ್ದೇವೆ. दूसरी कोरिन्थी 4 अध्याय 4 वचन में हम देखते हैं ಜನರು ಸುವಾರ್ತೆಯ ಬೆಳಕನ್ನು ಕಾಣಬಾರದು ಎಂಬುದಾಗಿ ಅವರನ್ನ ನಿಯಂತ್ರಣ ಮಾಡ್ತಾರೆ. लोग जो है जो शुभ वर्तमान का जो वो संदेश है उसे देखना नहीं है, सुनना नहीं, इसीलिए वो अंधा कर रहा है. ಇವತ್ತು ಕೂಡ ಅನೇಕ ಜನಗಳು ದೇವರ ಸನ್ನಿಧಾನದಲ್ಲಿ ಬಂದಿಲ್ಲ. ಈ ಸಭೆಯೆಲ್ಲ ತುಂಬಬೇಕಾಗಿತ್ತು. ಒಂದು ವೇಳೆ ಸುವಾರ್ತೆ ತಲುಪಿರುವಂಥವರೆಲ್ಲರೂ ಬೆಳಕನ್ನು ಕಂಡು ದೇವರ ಕಡೆಗೆ ಬಂದಿದ್ರೆ ಈ ಸಭೆ ತುಂಬಬೇಕಾಗಿತ್ತು. आज भी हम देखते हैं कई सारे लोग नहीं आए हैं. कलीसिया भरना चाहिए था. जो लोग जो सुवार्ता के विषय में सुना है उन्होंने कई सारे लोग नहीं आए हैं. ಇಲ್ಲಿ ಬರ್ದೇನೆ ಇರುವಂಥ ವ್ಯಕ್ತಿಗಳ ವಿಷಯದಲ್ಲಿ ಅಲ್ಲ, जो यहाँ पे नहीं आए उस व्यक्ति के विषय में नहीं कह रहा हूँ. ಬೆಳಗಾಂನಲ್ಲಿ 7 ಲಕ್ಷಕ್ಕಿಂತಲೂ ಹೆಚ್ಚು ಜನಗಳಿದ್ದಾರೆ. बेलगाम में 7 लाख से भी ज्यादा लोग हैं. ನಮ್ಮ ಚರ್ಚಲ್ಲಿ ಇರುವಂಥವರು ಎಲ್ಲರೂ ಬಂದ್ರೆ 500 ಜನಗಳು. हमारे कलीसिया में अगर सब लोग मिलकर आते हैं तो 500 लोग हो जाते हैं. 7 ಲಕ್ಷ ಜನಗಳಲ್ಲಿ ಬರೀ 500 ಜನ ಇಲ್ಲಿ. 7 लाख लोग कहाँ पर है, 500 लोग कहाँ पे है. ಹಾಲೆಲೂಯಾ. हालेलुया. ಸೈತಾನನ ಕಣ್ಣುಗಳನ್ನು ಕುರುಡು ಮಾಡ್ತಾ ಇದ್ದಾನೆ. ಜನಗಳ ಕಣ್ಣುಗಳನ್ನು ಕುರುಡು ಮಾಡ್ತಾ ಇದ್ದಾನೆ. शैतान जो है लोगों के आंखों को अंधा कर रहा है. ನಿಮಗೆ ಆಗ್ರಹ ಇದೆಯಾ? ಜನಗಳು ಈ ಒಂದು ಸಭೆಯಲ್ಲಿ ತುಂಬಿ ತುಳುಕಬೇಕೆಂಬುದಾಗಿ ಆಗ್ರಹ ಇದೆಯಾ? आप में जो इच्छा है क्या हमारे भी कलीसिया में लोग भरकर उभर आना है, ऐसी इच्छा हम में है क्या? ಸುವಾರ್ತೆಯನ್ನು ನಾವು ಸಾರೋಣ. हम परमेश्वर के शुभ वर्तमान को प्रचार करेंगे. ಭಾರವಾಗಿರೋಣ. उसके विषय में हमें बोझ आने दो. ಸೈತಾನ್ ಕಟ್ಟಿ ಹಾಕಿರುವಂತ ಕಣ್ಣುಗಳನ್ನ, ಜನಗಳ ಕಣ್ಣುಗಳನ್ನ ತೆರೆಯೋಣ. जो शैतान ने लोगों को अंधा किया है उस अंधेपन को हम निकाल देंगे. ಅದಕ್ಕೆ ಬೇಕಾಗಿರುವಂತ ಆಯುಧಗಳನ್ನು ನಾವು ಹೊಂದಿಕೊಳ್ಳೋಣ. उसके लिए जो कुछ भी आयुध हमें चाहिए उसे हम पालेंगे. ದೇವರು ನಮಗೆ ಕೊಡ್ತಾರೆ. परमेश्वर वो हमें देगा. ಪ್ರಾರ್ಥನೆ ಆಯುಧ. प्रार्थना आयुध. ನೀವು ಆರಾಧನೆ ಮಾಡುವಾಗ, आप जब आराधना करते हो, ಎರಿಕೋ ಗೋಡೆ ಬಿದ್ದಿತ್ತು. एरिको जो दीवार थी वो गिर गई. ನಾವು ಆರಾಧನೆ ಮಾಡುವಾಗ आप और हम जब आराधना करेंगे ಅನೇಕ ಬಂಧನಗಳಲ್ಲಿ ಇರುವಂತ ಜನಗಳು ಬಿಡುಗಡೆ ಆಗ್ತಾರೆ. कई सारे बंदित और पीड़ित लोग जो है उन्हें वो छोड़कर चला जाएगा. ಆತ್ಮಾರ್ಥವಾಗಿ ಪ್ರಾರ್ಥನೆಯಲ್ಲಿ ನೀವು ಕಳೆಯುವಾಗ, अगर दिल से हम प्रार्थना में समय बिताएंगे तो ದೇವರು ಅನೇಕರನ್ನು ಬಿಡುಗಡೆ ಮಾಡ್ತಾನೆ. कई सारे लोगों को परमेश्वर छुटकारा देगा. ಅನೇಕರ ಕಣ್ಣುಗಳನ್ನು ತೆರೆಯುತ್ತಾನೆ. कई सारे लोगों को आंखों को परमेश्वर खोल ಇದನ್ನು देगा. ಮಾಡುವುದಕ್ಕಾಗಿ ಸಭೆಯನ್ನು ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ये करने के लिए ही कलीसिया में परमेश्वर ने हमें चुनाया है. ಸುಳ್ಳು ಪ್ರವಾದಿಗಳು ಕೂಡ ಎದ್ದು ಹೇಳ್ತಾರೆ. झूठे जो प्रवाद करते हैं, जो भविष्यवाणी करते हैं, वो भी उठेंगे. ಸೈತಾನ ಎಬ್ಬಿಸ್ತಾನೆ. शैतान उनको उठाता है. ಸೊ ಇಲ್ಲದೆ ಇರುವಂತ ಕಾರ್ಯಗಳನ್ನೆಲ್ಲ ಪ್ರವಾದನೆ ರೂಪವಾಗಿ ಮಾತನಾಡಿ ಜನಗಳನ್ನ ಗಲಿಬಿಲಿಗೆ ನಡೆಸ್ತಾನೆ. जो कार्य नहीं कहना है, नहीं करना है, उन सब कार्यों के उनके द्वारा कर कर उनको चलाता है. ಗಲಿಬಿಲಿ ಮಾಡುವಂತ ಸೈತಾನ್, जो
ಗಲಿಬಿಲಿ. जो गलिबिली लाने वाला जो शैतान है। ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 38-39ನೇ ವಾಕ್ಯದಲ್ಲಿ मत्ताई की किताब 13वां अध्याय और 38 और 29 38 और 29वां वचन। ಯೇಸುವಿನ ನಾಮದಲ್ಲಿ ಅಲ್ಲಿ ಗೋಧಿಯ ಮಧ್ಯದಲ್ಲಿ ಸೈತಾನು ಹಣಜಿಯನ್ನು ಬಿತ್ತಿ ಹೋಗ್ತಾನೆ. यीशु मसीह के नाम पर जो है, ಸಾಮ್ಯದಲ್ಲಿ ಸಾಮ್ಯ ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿಯಲ್ಲಿ, एक साम्य के रूप में यीशु मसीह वहाँ कह रहे हैं, ಗೋಧಿ ಮಧ್ಯದಲ್ಲಿ ಒಂದು ಹಣಜಿಯನ್ನು ಬಿತ್ತಿ ಹೋಗ್ತಾನೆ. जो गेहूं के बीज के बीच में वो अलग चीज बो रहा है। ಗೋಧಿ ಬಿತ್ತುವಾಗ ಬರೀ ಒಳ್ಳೆ ಗೋಧಿಗಳನ್ನು ಮಾತ್ರ ಬಿದ್ದಿತ್ತು. जब गेहूं को डालना था, गेहूं को ही डालना था, ಗೋಧಿ ಹಾಕಿದ್ರು, गेहूं को उन्होंने डाला था, ಆದರೆ ಅದ್ರ ಮಧ್ಯದಲ್ಲಿ ಹಣಜಿ ಬಂದಿದೆ, ಕಳೆ ಬಂದಿದೆ. लेकिन उसके बीच जो नहीं चाहिए था वो चीज सब बढ़ रहा है। ಯಜಮಾನ ಆಳುಗಳು ಕೇಳ್ತಾ ಇದ್ದಾರೆ, जो धनी है वो अपने कामगारों से पूछ रहा ಸ್ವಾಮಿ है, ನೀನು ಬಿತ್ತುವಾಗ ಗೋಧಿ ಅಷ್ಟೇನೆ ಬಿತ್ತಿದೆಯಲ್ಲ, धनी तूने तो जब डाला था गेहूं इतना ही डाला था, ಕಳೆ ಎಲ್ಲಿಂದ ಬಂತು? ये जो न चाहते हुए चीज कहाँ से आ गया? ಅಲ್ಲಿ ಆ ಕಥೆಯಲ್ಲಿ ಹೇಳ್ತಾ ಇದ್ದಾರೆ, ಒಬ್ಬ ವೈರಿ ಮಾಡಿದ ಕೆಲಸ. जब उस कहानी में कहता है एक दुश्मन ने उस कार्य को किया है। ಅನೇಕ ಆ ಒಂದು ಗಲಿಬಿಲಿಯ ಕಾರ್ಯವನ್ನ ವಿಶ್ವಾಸಿಗಳ ಮಧ್ಯದಲ್ಲಿ, ಸಭೆಯ ಮಧ್ಯದಲ್ಲಿ ಸೈತಾನ್ ಮಾಡ್ತಾನೆ. विश्वासियों के बीच, कलीसिया के बीच में कई सारे ऐसे गलत चीज शैतान लाता है। ಅದಕ್ಕೋಸ್ಕರ ನಾವು ಎಚ್ಚರಿಕೆ ಆಗಿರಬೇಕು. इसीलिए हमें चौकन्ना रहना है। ಸಭೆ ಒಳಗಡೆಗೆ ಗಲಿಬಿಲಿ ಉಂಟು ಮಾಡ್ತಾನೆ, कलीसिया में वो समस्या को खड़ा करता है, ಸಭೆಗೆ ಹಿಂಸೆಯನ್ನು ತರ್ತಾನೆ. कलीसिया में एक समस्या को खड़ा करता है। ಸೊ ಹಿಂಸೆಯನ್ನ ತಂದು ಜನಗಳ ಮಧ್ಯದಲ್ಲಿ ಎಲ್ಲ ಕಲಹನ ಉಂಟು ಮಾಡ್ತಾನೆ. जो वो समस्या है लोगों के बीच में, वो परेशानी लाने वाली चीज है। ಲೋಕದಲ್ಲಿ ಬಹಳ ಮೋಸಗಳನ್ನ ಆತನು ಮಾಡ್ತಾ ಇದ್ದಾನೆ. दुनिया में कई सारे समस्या लाने वाली चीज है। ಅದಕ್ಕೋಸ್ಕರ ನಾವು ಈ ವೈರಿ ಯಾರೆಂಬುದಾಗಿ ತಿಳಿದುಕೊಳ್ಬೇಕು. इसीलिए हमें समझना है ये दुश्मन कौन है। ನಾನು ಹೇಳಿದೆ, ಮೋಸ ಮಾಡುವವನು, मैंने कहा वो धोखा देने वाला, ಶೋಧಕನಾಗಿದ್ದಾನೆ, वो शोधक है, ದೂರುಗಾರನಾಗಿದ್ದಾನೆ, वो आरोप लगाने वाला है, वो ಎದುರಿಸುವವನಾಗಿದ್ದಾನೆ, विरोध करने वाला है, ತೊಂದರೆ ಕೊಡುವವನಾಗಿದ್ದಾನೆ, समस्या को खड़ा करने वाला है, ಯೂದನನ್ನು ನಿಯಂತ್ರಿಸದಂತೆ ನಿಯಂತ್ರಣ ಮಾಡುವವನಾಗಿದ್ದಾನೆ, युद्ध को जिस तरह से उसने नियंत्रण में लिया उस तरह से हमें नियंत्रण करने वाला बनता है, ಮನುಷ್ಯರಲ್ಲಿ ಕುರುಡುತನವನ್ನು ತರುವವನಾಗಿದ್ದಾನೆ, लोगों में अंधापन लाने वाला है, ಗಲಿಬಿಲಿಗಳನ್ನು ಉಂಟು ಮಾಡ್ತಾನೆ, समस्या को खड़ा करने वाला होता है, ಹಿಂಸೆಗಳನ್ನು ಉಂಟು ಮಾಡ್ತಾನೆ. और हिंसा को लाने वाला है। ಹಾಲೆಲೂಯಾ. हालेलुया। ಸೊ ವೈರಿಯ ಆ ಮನೋವಿಚಾರವನ್ನು ನಾವು ತಿಳ್ಕೊಳ್ಬೇಕು. दुश्मन का जो मन विचार जो है उसे हमें समझ लेना है। ಯೋಹಾನ ಸುವಾರ್ತೆ 10ನೇ ಅಧ್ಯಾಯ 10ನೇ ವಾಕ್ಯದ ಆಧಾರದಲ್ಲಿ ನಾನು ಕೆಲವು ಮಾತುಗಳನ್ನು ಮಾತಾಡ್ತೇನೆ. योहान का शुभ वर्तमान 10वां अध्याय 10वां वचन के आधार पर मैं बात कर रहा हूँ। ನಮ್ಗೆಲ್ಲರಿಗೆ ಗೊತ್ತಿರುವಂತ ಕಂಠಪಾಠ ಇರುವಂತ ವಾಕ್ಯ ಅದು ಯೋಹಾನ ಸುವಾರ್ತೆ 10:10. हम सबको पता है, हम सब इसको जानते हैं, वो वैसा वचन है योहान 10:10। ಕಳ್ಳನು ಕದ್ದುಕೊಳ್ಳುವುದಕ್ಕೆ, ಕೊಯ್ಯುವುದಕ್ಕೆ, ಹಾಳು ಮಾಡುವುದಕ್ಕೆ ಬರ್ತಾನೆ. चोर केवल चुराने, मारने और नष्ट करने के लिए आता है। ಕಳ್ಳನು ಕದ್ದುಕೊಳ್ಳುವುದಕ್ಕೂ, ಕೊಲ್ಲುವುದಕ್ಕೂ, ಹಾಳು ಮಾಡುವುದಕ್ಕೆ ಬರ್ತಾನೆ. चोर केवल चुराने, मारने और नष्ट करने आता है। ಎಲ್ಲರೂ ಇದ್ದೀರಾ? सब लोग यहाँ पर हो क्या? ಏನು ಕದ್ದುಕೊಳ್ತಾನೆ? क्या चुराता है? ನಮ್ಮ ಸಂತೋಷ, ಸಮಾಧಾನ, हमारा शांति और हमारा जो समाधान उसे चुराता है। ನಮ್ಮ ಜೀವಿತದಲ್ಲಿ ದೇವರು ಏನು ಉದ್ದೇಶ ಪಟ್ಟಿದ್ದಾನೆ, हमारे जीवन में परमेश्वर ने क्या उद्देश्य रखा है, ಇಂಥ ಒಂದು ಪರಿಜ್ಞಾನವನ್ನೇ ನಾವು ಮರೆತು ಬಿಡುವಂತೆ ಮಾಡ್ತಾನೆ. उस सोच को हम भूल जाना है, इस तरह से वो करता है। ನಾವು ಈ ಲೋಕದಲ್ಲಿರುವಂತ ಉದ್ದೇಶ ಏನು? हम इस दुनिया में किस उद्देश्य से है? ವಿಶ್ವಾಸಿಯಾಗಿರುವಂತ ನಾನು ಮಾಡಬೇಕಾದದ್ದೇನು? विश्वासी होने के नाते मैं क्या चीजों को करना है। ಲೋಕದಲ್ಲಿರುವಂತವರಲ್ಲ, दुनिया के लोगों की तरह नहीं, ಅವರ ಮೇಲೆ ದೇವರಿಗೆ ಉದ್ದೇಶ ಇಲ್ಲ. उनके ऊपर परमेश्वर का कोई सोच नहीं है। ಒಂದು ವೇಳೆ ದೇವರ ಕೃಪೆ ಇದ್ದರೆ, ದೇವರ ಚಿತ್ತವಾದರೆ, ದೇವರ ಸನ್ನಿಧಿಗೆ ಬಂದ್ರೆ ಅವ್ರಿಗೂ ಉದ್ದೇಶ ಇರ್ತದೆ. अगर परमेश्वर का कृपा और परमेश्वर का उद्देश्य उनके ऊपर रहने से वो आएंगे। ನಿಮ್ಮ ಮೇಲೆ, ನನ್ನ ಮೇಲೆ ದೇವರ ಉದ್ದೇಶ ಏನು? आपके ऊपर, मेरे ऊपर परमेश्वर का उद्देश्य क्या है? ಸಂತೋಷವಾಗಿರಬೇಕು ಎಂಬುದು ದೇವರ ಉದ್ದೇಶವಲ್ವಾ? हम खुशी से रहना है, यही परमेश्वर चाहता है। ಸಮಾಧಾನವಾಗಿರಬೇಕು ಎಂಬುದಾಗಿ ದೇವರ ಉದ್ದೇಶವಲ್ಲವಾ? समाधान से रहना है, ये परमेश्वर नहीं चाहता है क्या? ಆದರೆ ನಮ್ಮಲ್ಲಿ ಎಷ್ಟು ಜನ ನಾವು ಸಂತೋಷವಾಗಿದ್ದೇವೆ? लेकिन हम में से कितने लोग हम खुश हैं? ನಮ್ಮ ಕುಟುಂಬಗಳಲ್ಲಿ ಎಷ್ಟು ಜನಕ್ಕೆ ಸಮಾಧಾನ ಇದೆ? हमारे परिवार में कितने लोगों के परिवार में वो समाधान है? ಈ ಸಂತೋಷವನ್ನ, ಸಮಾಧಾನವನ್ನು ಕದ್ದುಕೊಂಡಿರುವಂತದ್ದು ಯಾರು? और ये खुशी और समाधान को किसने चुराया है? ಹಲೋ, ಇದ್ದೀರಾ ಎಲ್ಲರೂ ಇಲ್ಲೇ?
ಸಮಾಧಾನ ಬೇಕು, ಸಂತೋಷ ನಾವು ಪಡಬೇಕು ಎಂಬುದಾಗಿ ಬಯಸ್ತಾ ಇಲ್ವಾ? हमें शांति चाहिए, हमें खुशी चाहिए, हम नहीं चाहते हैं क्या? ಹಲ್ಲೆಲೂಯಾ, हालेलुया, ಹಲ್ಲೆಲೂಯಾ. हालेलुया। ಸೊ ಸಂತೋಷ ಸಮಾಧಾನವನ್ನು ನಾವು ಪಡೆದುಕೊಳ್ಬೇಕಂತ ಹೇಳಿದರೆ ನಮಗೆ ವೈರಿ ಏನು ಕೆಲಸ ಮಾಡ್ತಾನೆ ಎಂಬುದಾಗಿ ಇರುವಂಥದ್ದನ್ನು ನಾವು ತಿಳಿದುಕೊಳ್ಬೇಕು. अगर खुशी और जो समाधान है अगर हम चाहते हैं तो जो वैरी जो विरोधी जो है वो क्या कर रहा है उसे हमें समझ लेना है. ನಾವು ಬೆಳವಣಿಗೆಯಲ್ಲಿ ಬೆಳೆದು ದೇವರನ್ನು ಚೆನ್ನಾಗಿ ಪ್ರೀತಿಸಿ ಆತನ ಸಂತೋಷವನ್ನು ಸಮಾಧಾನವನ್ನು ಹೊಂದಿಕೊಳ್ಳದಂತೆ ನಮಗಿರುವಂಥ ಎಲ್ಲ ಸಮಾಧಾನ ಕೊಲ್ಲುವುದಕ್ಕಾಗಿ ಆತನ ಪ್ರಯತ್ನ ಮಾಡ್ತಾನೆ. ನಾವು ಆತ್ಮಿಕವಾಗಿ ಬೆಳೆಯದಂತೆ ನಮ್ಮ ಬೆಳವಣಿಗೆಯನ್ನು ಕೊಲ್ಲುತ್ತಾನೆ. हम हमारे बढ़ाई में रोक लाकर हमें बढ़ने के लिए नहीं दिए बगैर हमारे जो खुशी हमारे जो शांति है उसे भंग कर उसे नाश करने की कोशिश में हमेशा रहता है. ಕೇಳ್ತಾ ಇದ್ದೀರಾ? ಅರ್ಥ ಆಗ್ತಾ ಇದೆ ನಿಮ್ಗೆ ನಾ ಹೇಳೋದು? मैं जो कह रहा हूँ आपको समझ में आ रहा है क्या? ಆತ್ಮಿಕವಾಗಿ ಬೆಳೆದ್ರೆ ನಾವು ಸಂತೋಷವನ್ನು ಅನುಭವಿಸ್ತೀವಲ್ಲ. आत्मिक तौर पर अगर बढ़ेंगे तो ही हम उस खुशी को हम अनुभव कर सकते हैं ना. ನಾವು ಹೊಂದಬೇಕಾಗಿರುವಂಥ ಸಮಾಧಾನವನ್ನು ನಾವು ಆತ್ಮಿಕವಾಗಿ ಬೆಳೆದ್ರೆ ನಾವು ಹೊಂದ್ಕೊಳ್ತೀವಿ. जो शांति को हम पाना है उसे पाने के लिए हम आत्मिक तौर पे बढ़ना है. ದೇವರ ಜೊತೆಯಲ್ಲಿರುವಂಥ ಸಂಬಂಧ ಗಟ್ಟಿ ಆಗುವುದಾದರೆ ನಾವು ದೇವರ ಸಂತೋಷವನ್ನು ಹೊಂದ್ಕೊಳ್ತೇವೆ. और जो परमेश्वर के साथ हमारा रिश्ता जो है अगर वो मजबूत होने से उस समाधान उस शांति को हम अनुभव कर सकते ನಮ್ಮ हैं. ಸಹೋದರ ಸಹೋದರಿಯರ ಮಧ್ಯದಲ್ಲಿರುವಂಥ ಸಂತೋಷವನ್ನು ನಾವು ಬೆಳವಣಿಗೆ ಆತ್ಮಿಕ ಬೆಳವಣಿಗೆ ನಮ್ಮ ಇಲ್ಲಿ ಉಂಟಾದರೆ ಆ ಸಂತೋಷವನ್ನು ನಾವು ಬೆಳವಣಿಗೆ ಮಾಡ್ತೀವಿ. हमारे भाई बहनों में हम जो प्यार है जो समाधान शांति है उसे हमें बढ़ाने से उसे हम अनुभव कर सकते हैं. ನಮ್ಮ ಜೀವಿತದಲ್ಲಿ ಆತ್ಮಿಕ ಬೆಳವಣಿಗೆ ಉಂಟಾಗಬೇಕು. हमारे जीवन में आत्मिक तौर की एक आत्मिक तौर से हम बढ़ना है. ದೇವರ ಜೊತೆಯಲ್ಲಿರುವಂಥ ಸಂಬಂಧ ಗಟ್ಟಿ ಆಗಬೇಕು. परमेश्वर के साथ जो रिश्ता है उसे मजबूत करना है. ಹೇಗೆ ನಾವು ದೇವರ ಜೊತೆಯಲ್ಲಿ ಸಂಬಂಧವನ್ನು ಗಟ್ಟಿಗೊಳಿಸಬಹುದು? किस तरह से हम परमेश्वर के साथ हमारे संबंध को मजबूत कर सकते हैं? ದೇವರ ಸನ್ನಿಧಾನದಲ್ಲಿ ಇರುವಂಥ ಆ ಸಮಯವನ್ನು ನಾವು ಚೆನ್ನಾಗಿ ಕಳೆಯುವುದನ್ನು ನಾವು ಅಭ್ಯಾಸ ಮಾಡಿಕೊಂಡ್ರೆ ದೇವರ ಸನ್ನಿಧಾನದಲ್ಲಿ ನಾವು ಸಂತೋಷವನ್ನು ಅನುಭವಿಸಬಹುದು. अगर परमेश्वर के साथ परमेश्वर के उपस्थिति में हम समय बिताएंगे तो हमारा ये इसको हम मजबूत कर सकते हैं. ಅನೇಕರಿಗೆ ದೇವರ ಸನ್ನಿಧಾನದಲ್ಲಿ ಹೇಗೆ ಸಮಯವನ್ನು ಕಳೆಯಬೇಕು ಎಂಬುದಾಗಿ ಇನ್ನೂ ಅನುಭವ ಇಲ್ಲ. कई सारे लोगों को परमेश्वर की उपस्थिति में कैसे समय बिताना है उनको अभी तक भी उसकी ज्ञान नहीं है. ಲೋಕದಲ್ಲೇ ಗುದ್ದಾಡ್ತಾ ಇದ್ದಾರೆ. दुनिया में ही वो दुनिया के कार्य में ही वो व्यस्त है. ಲೋಕದಲ್ಲಿ ಕಾರ್ಯದಲ್ಲಿರುವಂಥ ಎಲ್ಲಗಳನ್ನು ಹೊಂದಿಕೊಳ್ಳೋದು ಹೇಗೆ ಎಂಬುದಾಗಿ ಅದರ ಹಿಂದೆನೇ ನಾವು ಓಡಾಡ್ತಾ ಇದ್ದೇವೆ. दुनिया की चीज़ों को किस तरह से पाना है उस प्रयास में ही वो लगे हैं. ದೇವರಿಂದ ದೇವರು ನಮಗಾಗಿ ಇಟ್ಟಿರುವುದನ್ನು ಹೊಂದಿಕೊಳ್ಳುವುದಕ್ಕಾಗಿ ಅದಕ್ಕೆ ಹೇಗೆ ಪ್ರಯತ್ನ ಮಾಡಬೇಕು ಎಂಬುದಾಗಿ ಯಾರು ಪ್ರಯತ್ನ ಮಾಡ್ತಾರೆ? लेकिन जो परमेश्वर ने हमारे लिए रखा है उसे किस तरह से पाना है उसके कोशिश में कोई नहीं लगे हैं. ವೈರಿಯು ನಮ್ಮನ್ನು ಅನೇಕ ವಿಧದಲ್ಲಿ ನಾಶಪಡಿಸುವುದಕ್ಕಾಗಿ ನಷ್ಟಪಡಿಸುವುದಕ್ಕಾಗಿ ನಮ್ಮಲ್ಲಿರುವಂಥ ಒಳ್ಳೆಯ ಕಾರ್ಯಗಳನ್ನು ಬೆಳವಣಿಗೆಯನ್ನು ಕುಂಠಿತ ಮಾಡುವುದಕ್ಕಾಗಿ ಕೊಲ್ಲುವುದಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದಾನೆ. और जो विरोधी है हमें नाश करने के लिए हमारे में जो अच्छाई है उसे निकालने के लिए उसे नाश करने के लिए उसकी कोशिश में है. ಪ್ರಿಯರೇ, ನಾನು ನಿಮಗೆ ಇದನ್ನು ಸಂದೇಶವಾಗಿ ಹೇಳುವುದಕ್ಕಾಗಿ ನಾನು ಹೇಳ್ತಾ ಇಲ್ಲ. ನನ್ನ ಜೀವನದಲ್ಲಿ ಅನುಭವಿಸುತ್ತಿರುವಂಥ ಕಾರ್ಯಗಳನ್ನು ನಿಮ್ಮ ಜೀವನದಲ್ಲಿ ಹೇಳುವುದಕ್ಕಾಗಿ ಅದು ನಿಮಗೆ ಲಾಭಕರವಾಗಬೇಕೆಂಬುದಾಗಿ ನಾನು ಮಾತನಾಡ್ತಾ ಇದ್ದೀನಿ. इसे मैं एक संदेश के तौर पे मैं नहीं कह रहा हूँ. मेरे जीवन में जो कुछ घटा है वो आपके लिए लाभदायक हो इसी उस अनुभव के तौर पे मैं ये बात कह रहा हूँ. ದೇವರಿಟ್ಟಿರುವಂಥ ಆಶೀರ್ವಾದಗಳನ್ನು ಹೊಂದಬಾರದಂತೆ ಸೈತಾನ ಅನೇಕ ತಂತ್ರಗಳನ್ನು ಮಾಡ್ತಾನೆ. परमेश्वर ने हमारे लिए जो आशीष रखा है उसे हम नहीं पाना है, इसीलिए शैतान हमेशा कोशिश में लगा रहता है. ಅವನ ಅಂತಿಮ ಗುರಿ ನಮ್ಮ ಸಂಬಂಧವನ್ನು ದೇವರ ಜೊತೆಲಿರುವಂಥ ನಮ್ಮ ಸಂಬಂಧವನ್ನು ಕೆಡಿಸಬೇಕೆನ್ನುವುದು. उसके आखिर वो इच्छा है हमारा और परमेश्वर का संबंध को उसे मिटा देना. ಆತನು ಹೇಳ್ತಾನೆ, ನೀವು ಹೇಗೆ ಚೆನ್ನಾಗಿರ್ತೀರಿ ನೋಡ್ತೀನಿ ಎಂಬುದಾಗಿ ಆತನ ಸವಾಲು ಮಾಡ್ತಾನೆ. वो सवाल करता है कि आप कैसे खुश रहेंगे मैं देखूंगा. इस तरह से वो सवाल खड़ा रखता है. ಇಂಥ ಸವಾಲುಗಳನ್ನು ಆತನು ಮಾಡ್ತಾನೆ. इस तरह का सवाल वो खड़ा करता है. ಇಂಥ ಪರಿಸ್ಥಿತಿಗಳು ಬಂದಾಗ ನಾವು ಏನು ಮಾಡಬೇಕು? ऐसे परिस्थिति जब हमारे अंदर आता है तो हमें क्या करना है? ದೇವರ ಸನ್ನಿಧಾನವಲ್ಲದೆ ಪರಿಹಾರ ಬೇರೆ ಎಲ್ಲೂ ಇಲ್ಲ. परमेश्वर की उपस्थिति के बगैर दूसरा कोई परिहार नहीं है. ನನ್ನ ಮಾತಿಗೆ ಒಪ್ಪುವಂತವರು ಹಲ್ಲೆಲೂಯಾ ಎಂಬುದಾಗಿ ಜೋರಾಗಿ जो मेरे बात को मानते हैं वो हालेलुया कहेंगे. ಆತನ ಆ ಒಂದು ಕುಯುಕ್ತಿಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು. उसके जो तंत्र को है उसे हमें समझ लेना है. ಇಲ್ಲಿ ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೀಗೆ ಹೇಳ್ತಾ ಇದೆ. याकूब का किताब 4 अध्याय 7वां वचन इस तरह से कहता है, ದೇವರಿಗೆ ಒಳಗಾಗಿರಿ,
परमेश्वर के अधीन रहो ಸೈತಾನನನ್ನು ಎದುರಿಸಿರಿ, और शैतान को विरोध करो, ಆತನು ನಿಮ್ಮನ್ನು ಬಿಟ್ಟು ಓಡಿ ಹೋಗುತ್ತಾನೆ. वो आपको छोड़कर चला जाएगा। ನಮ್ಮಲ್ಲಿ ಅನೇಕರು ಏನು ಮಾಡ್ತೀವಪ್ಪ ಅಂತ ಹೇಳಿದ್ರೆ ಸೈತಾನನ ಬೆನ್ನು ಹತ್ತುತ್ತೀವಿ. कई बार हम में से कई सारे लोग इस तरह से कहता है शैतान के पीछे भागने लगते हैं, ದೇವರಿಗೆ ಒಳಗಾಗೋದಿಲ್ಲ, परमेश्वर के अधीन नहीं होते, ಸೈತಾನನ ಓಡಿಸೋದಕ್ಕಾಗಿ ಪ್ರಯತ್ನ ಮಾಡ್ತಾರೆ. शैतान को भगाने की प्रयास में रहते हैं। ಪೌಲನ ಆ ಒಂದು ಸೇವೆಯಲ್ಲಿ ಇದ್ದಂಥ ಸಮಯದಲ್ಲಿ ಕೆಲವು ಜನಗಳು ಯೇಸುವಿನ ಪ್ರಚಾರ ಮಾಡ್ತಾ ಇದ್ರಂತೆ. पौल के समय में थोड़े लोग यीशु मसीह के विषय में ऐसे प्रचार कर रहे थे। ಯಾವುದೋ ಒಬ್ಬ ವ್ಯಕ್ತಿ ದುರಾತ್ಮನ ತುಂಬಿದಂಥ ವ್ಯಕ್ತಿ ಅಲ್ಲಿ ಎದ್ದು ನಿಂತುಕೊಂಡು ಮಾತನಾಡೋದಕ್ಕೆ ಪ್ರಾರಂಭ ಮಾಡಿ, ನಮಗೆ ಪೌಲನ ಗೊತ್ತು, ಬಾರ್ನಬನ ಗೊತ್ತು, ಯೇಸು ಗೊತ್ತು, ನೀವ್ಯಾರು ನನಗೆ ಗೊತ್ತಿಲ್ಲ ಅಂತೇಳಿ ಅವರ ಹಿಂದೆ ಓಡಿಸೋದಕ್ಕಾಗಿ ಪ್ರಯತ್ನ ಮಾಡಿದ್ರು. कोई दुष्ट पीड़ित व्यक्ति को हमें पौल पता है, बरनबास पता है, आप कौन पता नहीं, उसके पीछे उसे भगाने की कोशिश में लगे थे। ಅದಕ್ಕೋಸ್ಕರ ನನ್ನ ಪ್ರಿಯರೇ, ನಾವು ದೇವರಿಗೆ ಮೊದಲು ಒಳಗಾಗಬೇಕು. इसीलिए मेरे प्यारो हमें परमेश्वर के अधीन रहना है। ಸೊ ದೇವರಿಗೆ ಒಳಗಾಗಿದ್ದ ಮೇಲೆ, ದೇವರಿಗೆ ಅಧೀನರಾಗಿದ್ದ ಮೇಲೆ ನಾವು ಸೈತಾನ ಎದುರಿಸೋದಕ್ಕೆ ನಮಗೆ ಬಹಳ ಈಸಿ ಆಗ್ತದೆ. परमेश्वर के अधीन होने के बाद शैतान को भगाने के लिए हमें बहुत आसान हो जाएगा। ಇಬ್ರಿಯ ಪತ್ರಿಕೆ 12ನೇ ಅಧ್ಯಾಯ 4ನೇ ವಚನದಲ್ಲಿ ಪ್ರಾಣಾಪಾಯ ಬಂದರೂ ಅವನನ್ನು ಎದುರಿಸಲಿಲ್ಲ ಎಂಬುದಾಗಿ ಹೇಳ್ತಾ ಇದೆ. इब्री की किताब 12वां अध्याय और 10वां वचन में प्राण का जो उसका प्राण का अपाय आने के बाद भी वो डरा नहीं, इस तरह से देखते हैं। ನಮಗೆ ಅಪಾಯ ಬಂದ್ರೂ ಕೂಡ ನಾವು ಸೀರಿಯಸ್ ಆಗಿಲ್ಲ ಅಂತ. उसका मतलब ये है जब हमें अपाय आता है फिर भी हम चौकन्ना नहीं है। ಸೊ ಕೆಲವು ವಿಷಯಗಳಲ್ಲಿ ಬಹಳಷ್ಟು ಗಂಭೀರವಾಗಿಬಿಡುತ್ತೆ, ಓವರ್ ಗಂಭೀರ ಆಗಿರ್ತಾರೆ. कई सारे लोग कई विषयों के लिए बहुत गंभीरता दिखाते हैं, ಕೆಲವು ವಿಷಯಗಳಲ್ಲಿ ಗಂಭೀರವಾಗಬೇಕಾಗಿರೋದ್ರಲ್ಲಿ ಗಂಭೀರ ಆಗಿಲ್ಲ. जिस विषय के लिए गंभीरता दिखाना है उस विषय में गंभीर नहीं रहते हैं। ಅದಕ್ಕೋಸ್ಕರ ನಮಗೆ ಹೊಂದಿಕೊಳ್ಬೇಕಾಗಿರುವಂಥದ್ದನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. इसीलिए जो हम पाना है उसे नहीं पाते हैं। ಅದಕ್ಕೋಸ್ಕರ ನಾವು ಬೇಕಾಗಿರುವಂಥ ವಿಷಯಗಳಲ್ಲಿ ಗಂಭೀರತೆಯಿಂದ ಪ್ರಾರ್ಥನೆ, ದೇವರು, ವಾಕ್ಯ, ಈ ವಿಷಯಗಳಲ್ಲಿ ನಾವು ಗಂಭೀರತೆ ಇರುವುದಾದರೆ ಎಂಥ ವಿಷಯಗಳಲ್ಲಿ ಜಯ ಕಾಣುವುದಕ್ಕೆ ನಮಗೆ ಸಾಧ್ಯವಾಗ್ತದೆ. परमेश्वर का वचन और प्रार्थना, इसमें अगर हम दृढ़ रहेंगे, जो जिस विषय में गंभीरता रहना उस विषय में रहेंगे। ದೇವರ ಮಕ್ಕಳಾಗಿರುವಂಥ ನಾವು ಆರಾಧಿಸುವಾಗ ಜಯದ ಸಾಧ್ಯತೆ ಇದೆ ಎಂಬುದಾಗಿ ಮಾತ್ರ ಅಲ್ಲ, ಜಯ ಖಚಿತ. परमेश्वर के बच्चे होने के नाते जो आराधना करने वाले हैं, हम जय पाएंगे ऐसे नहीं, जय हमें मिलेगा ही। ಆರಾಧಿಸುವಂಥವರು, ಪ್ರಾರ್ಥಿಸುವಂಥವರ ಜೀವನದಲ್ಲಿ ಅವರನ್ನು ಕೇಳಿದ್ರೆ ಅವರು ಹೇಳ್ತಾರೆ ಯಾವ ರೀತಿಯಾಗಿ ನಿಮಗೆ ಜಯ ಬಂತು ಎಂಬುದಾಗಿ ಹೇಳುವಾಗ ಅವರು ವ್ಯಕ್ತವಾಗಿ ಅದನ್ನು ಅನುಭವಿಸುವವರು ಹೇಳ್ತಾರೆ. जो आराधना करते हैं, प्रार्थना करते हैं, वो व्यक्त रीति से, स्पष्ट रीति से आपको कहेंगे जिस तरह से उन्होंने जय पाया है। ಎಲ್ಲ ನಾನು ಹೇಳಿದಂಥ ವಿಷಯಗಳನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳದೆ ಹೋದ್ರೂ ಕೂಡ, जो विषय को मैंने सब कुछ मैंने कहा है, अगर आप याद नहीं रखोगे तो भी ಈ ಒಂದು ವಿಷಯವನ್ನು ಮನಸ್ಸಿನಲ್ಲಿ ಇಟ್ಕೊಳ್ರಿ. एक चीज को हम याद रखना है, ನಾವು ಆರಾಧಿಸುವವರಾಗುವಾಗ, हम जब आराधिक बन जाते, ಪ್ರಾರ್ಥನೆ ಮಾಡುವವರಾಗುವಾಗ, प्रार्थना करने वाले बन जाते, ನಮಗೆ ವಿರೋಧವಾಗಿ ಸೋಲಿಸುವಂತ ಯಾವ ಶಕ್ತಿ ಇರೋದಿಲ್ಲ. हमें हराने के लिए कोई ताकत नहीं आ सकती। हालेलुया, हालेलुया, ಹಾಲೆಲೂಯಾ, हालेलुया। ಸೊ ನಾವು ಪ್ರಾರ್ಥಿಸುವವರಾಗೋಣ, हम प्रार्थना करने वाले ಆರಾಧನೆ बनेंगे, ಮಾಡುವವರಾಗೋಣ. आराधना करने वाले बनेंगे। ಹೇಗೆ ನಾವು ಆರಾಧಿಸಬೇಕು? किस तरह से हमें आराधना करना है? ಭಾನುವಾರ ಬಂದಾಗ 2 ತಾಸು, रविवार के दिन जब आते हैं 2 घंटा, ಅಥವಾ ಉಪವಾಸ ಪ್ರಾರ್ಥನೆಯಲ್ಲಿ ಬಂದು 1 ತಾಸು, उपवास प्रार्थना में आते हैं वहाँ पे 2 घंटा, ಸ್ಪೆಷಲ್ ಕೂಟಗಳಿದ್ದಾಗ ಬಂದು ಆರಾಧನೆ ಮಾಡುವುದ್ರ ಸಾಕು. विशेष प्रार्थना रहता है तब आराधना करने से चलेगा। ಭಾನುವಾರ ನೀವು ಇಲ್ಲಿ ಬಂದಿರೋದು ನಿಮಗೆ ಇದು ಟ್ರಯಲ್. यहाँ पे जब आए हैं ये आपके लिए ट्रायल है। ಸೋಮವಾರದಿಂದ ಶನಿವಾರ ತನಕ ಈ ಆರಾಧನೆ ನಮ್ಮ ಮನೆಗಳಲ್ಲಿ ನಡೀಬೇಕು. सोमवार से लेकर शनिवार तक इस आराधना हमारे घर में चलना है। ಹಾಲೆಲೂಯಾ, हालेलुया, ಹಾಲೆಲೂಯಾ. हालेलुया। ಸೊ ಪ್ರಾರ್ಥನೆ ಇರುವಂಥ ಮನೆಗಳಿಗಾಗಿ ದೇವರಿಗೆ ನಾನು ಸ್ತೋತ್ರ ಮಾಡ್ತೇನೆ. प्रार्थना करने वाले घरों के लिए परमेश्वर को मैं धन्यवाद देता हूँ। ಲೈಟ್ ಆಗಿ ತೆಗೆದುಕೊಳ್ಬೇಡ್ರಿ ಪ್ರಾರ್ಥನೆ. साधारण प्रार्थना को साधारण तौर पे नहीं लेना है। ಹಾಲೆಲೂಯಾ, हालेलुया, ಹಾಲೆಲೂಯಾ. हालेलुया। ಸೊ ನೀವು ದೇವರ ಮುಂದೆ ಮೊಣಕಾಲು ಊರಿದ್ರೆ ಯಾರ ಮುಂದೆನೂ ಮೊಣಕಾಲು ಊರೋದು ಅವಶ್ಯಕತೆ ಇಲ್ಲ. अगर हम परमेश्वर के सामने घुटने टेकेंगे तो किसी के सामने घुटने टेकने की जरूरत नहीं। ಒಂದು ವೇಳೆ ದೇವರ ಮುಂದೆ ಮೊಣಕಾಲು ಊರ್ಲಿಲ್ಲ ಅಂತ ಹೇಳಿದ್ರೆ ಎಲ್ಲಾರ ಮುಂದೆನೂ ಹೋಗಿ ಮೊಣಕಾಲು ಊರ್ಬೇಕು. अगर परमेश्वर के सामने घुटने नहीं टेकेंगे तो सबके सामने घुटने टेकेंगे। ಶಕ್ತಿಯಾಗಿ ನಾವು ಜೀವಿಸಬೇಕೆಂಬುದಾಗಿ ದೇವರು ಬಯಸ್ತಾನೆ. परमेश्वर चाहता है हम शक्तिशाली बनकर जीना है। ಹಾಲೆಲೂಯಾ. हालेलुया। ನೀವು ಎಲ್ಲರೂ ಆಗ್ರಹಿಸ್ತಾ ಇದ್ದೀರಾ?
ಶಕ್ತಿಶಾಲಿಯಾಗಿ ನಾವು ಜೀವಿಸಬೇಕೆಂಬುದಾಗಿ ಆಶಿಸ್ತಾ ಇದ್ದೀರಾ? सब लोग चाहते हैं हम शक्तिशाली बनकर जीना है, ದೇವರ ಮುಂದೆ ಬರೋಣ. परमेश्वर के पास ದೇವರು आएंगे, ನಮಗೆ ಶಕ್ತಿಯನ್ನು ಕೊಡುವವನಾಗಿದ್ದಾನೆ. परमेश्वर हमें ताकत देगा. ಎಷ್ಟೆಷ್ಟೋ ಜನಗಳು ಯೇಸುವಿನ ಮಾರ್ಗದಲ್ಲಿ ಬಂದಂಥ ವ್ಯಕ್ತಿಗಳನ್ನು ನಾವು ಅವರ ಕಥೆಗಳನ್ನು ಕೇಳುವಂಥ ಸಮಯದಲ್ಲಿ ಆತ್ಮಹತ್ಯೆಗೆ ಹೋದಂಥ ಸ್ಥಿತಿಗಳಲ್ಲಿ ಇದ್ದಂಥವರನ್ನ ಯೇಸುವನ್ನು ಕಂಡುಕೊಂಡಂಥವರು ಆ ಮರಣದಿಂದ ತಪ್ಪಿಸಿಕೊಂಡಿದ್ದಾರೆ. कितने सारे लोग जो है अपने जीवन में कठिनाई जब आया और आत्महत्या करने की कोशिश में थे, लेकिन उन सब लोगों को परमेश्वर के पास आने के बाद छुटकारा मिला हुआ चीज़ को हमने देखा है. ಜೀವವನ್ನೇ ಕೊಟ್ಟಂಥ ನಾಯಕನನ್ನು ಯಾಕೆ ನಾವು ಪ್ರೀತಿಸಬಾರ್ದು? ಯಾಕೆ ನಾವು ಆರಾಧಿಸಬಾರ್ದು? अपना जान ही दिया हुआ उस परमेश्वर को क्यों हम आराधना नहीं करेंगे? ಭಕ್ತರಾಗಿರುವಂಥ ನಾವು ಎಚ್ಚರವಾಗಿರಬೇಕು. भक्ति हम विश्वासी होने के नाते हमें चौकन्ना रहना है. ಸೊ ಹೃದಯದ ಆಗ್ರಹವಾಗಿ ಬಯಕೆ ಆಗಿ ದೇವರನ್ನು ನಾವು ಹೊಂದಿಕೊಳ್ಳಬೇಕು. हमारे दिल की इच्छा रहना है, हमारे में वो इच्छा आना है कि परमेश्वर की आराधना करना है. ದೇವರೇ, ನಾನು ನಿನ್ನ ಜೊತೆಲಿ ಯಾವಾಗಲೂ ಇರಬೇಕು. परमेश्वर हमेशा मैं तेरे साथ रहना चाहता हूँ, ನನ್ನೊಳಗೆ ನೀನು ಯಾವಾಗಲೂ ಇರಬೇಕು. मेरे में तू हमेशा रहना है. ಈ ಬಯಕೆ ನಮಗೆ ಯಾವಾಗಲೂ ಇರಬೇಕು. इस इच्छा को हम हमेशा रखना है. ಸೊ ನಮ್ಮ ಹೃದಯದ ಬಯಕೆಗಳಾಗಿ ದೇವರನ್ನ ನಾವು ಮಾಡಿಕೊಂಡಾಗ ನಮ್ಮ ಬಯಕೆಗಳನ್ನೆಲ್ಲ ದೇವರು ತೀರಿಸ್ತಾನೆ. इस तरह का इच्छा को हम रखकर परमेश्वर की आराधना करेंगे तो हमारे हर इच्छाओं को परमेश्वर पूरा करेगा. ಕೀರ್ತನೆ 37:4-5 ಈ ವಾಕ್ಯವನ್ನು ಹೇಳ್ತಾ ಇದೆ. भजन संगीत 37 और 4 and 5. चौथा और पांचवा वचन में हम देखते हैं, ಸೊ ನಾವು ಬೆಂಕಿಯನ್ನು ನೀರನ್ನು ದಾಟಬೇಕಾಯಿತು, हमें पानी को अग्नि को पार करना है, ಆದರೂ ನಮ್ಮನ್ನು ಸುಸ್ಥಿತಿಗೆ ಪಾರುಗಾಣಿಸಿದ್ದಿ ಅಂತ ಹೇಳಿ 66ನೇ ಕೀರ್ತನೆ 12ನೇ ವಚನ ಹೇಳ್ತದೆ. 66 और 12वां वचन में हम देखते हैं. ಸೊ ನಮ್ಮನ್ನ ಸುಸ್ಥಿತಿಗೆ ಅಂತ ಹೇಳಿದ್ರೆ ಸಮಾಧಾನ ಸ್ಥಿತಿಗೆ ನಡೆಸಿದ್ದಿ. हमें जो है वो एक समाधान परिस्थिति में तू लेकर जा रहा है. ನಾನು ನಿಮ್ಮನ್ನು ಎಂದಿಗೂ ಅನಾಥರಾಗಿ ಬಿಡುವುದೇ ಇಲ್ಲ ಎಂಬುದಾಗಿ ಯೋಹಾನ 14:18 ಹೇಳ್ತದೆ. योहान 14:18 में कहा गया है, मैं तुम्हें कभी अनाथ बनकर छोड़ूंगा नहीं. ಎಷ್ಟೆಷ್ಟು ವಾಕ್ಯಗಳು ಬೇಕು? कितने सारे वचन हैं. ನಮ್ಮ ಜೊತೆಯಲ್ಲಿ ಯಾವಾಗಲೂ ದೇವರಿದ್ದಾನೆ. हमारे साथ हमेशा परमेश्वर ನಮ್ಮನ್ನು है. ಅನಾಥರಾಗಿ ಬಿಡುವುದಿಲ್ಲ ಅಂತ ಹೇಳ್ತಾನೆ. वो हमें कह रहा है, तुम्हें अनाथ कर कर नहीं छोड़ूंगा. ಸೊ ಲೂಕನ ಸುವಾರ್ತೆಯಲ್ಲಿ ನಾವು ಹೇಗೆ ನೋಡ್ತಾ ಇದ್ದೇವೆ, ಸೈತಾನ ವಿರುದ್ಧವಾಗಿ ಬಲವಾದಂಥ ಅಧಿಕಾರದ ಅನೇಕ ವಾಕ್ಯಗಳು ಹೀಗಿದೆ. ಲೂಕನ ಸುವಾರ್ತೆಯಲ್ಲಿ 10-19ನೇ ವಾಕ್ಯ ಹೇಳ್ತಾ ಇದೆ. लूक 10 और 19वां वचन में हम देखते हैं, ಹಾವುಗಳನ್ನು ಚೇಳುಗಳನ್ನು ವೈರಿಯ ಸಮಸ್ತ ಬಲವನ್ನು ತುಳಿಯುವಂಥ ದೈವಿಕ ಅಧಿಕಾರ ನಮಗೆ ಕೊಡಲ್ಪಟ್ಟಿದೆ. सांप और जो या वैरी का समस्त अधिकार के ऊपर कुचलने का ताकत मैंने दिया है. ಏನು ಕೊಟ್ಟಿದ್ದಾರೆ? किस ताकत को दिया है? ವೈರಿಯ ಎಲ್ಲ ಬಲವನ್ನು ಮುರಿಯುವಂಥ ಅಧಿಕಾರ ನಿಮಗೆ ಕೊಡಲ್ಪಟ್ಟಿದೆ. दुश्मन का हर एक ताकत को कुचलने का अधिकार परमेश्वर ने दिया है. ಹೇಳ್ತೀರಾ ನೀವೆಲ್ಲರೂ ಸೇರಿ ಬಾಯಿ ತೆಗೆದು? आप सब मुंह खोलकर कहेंगे, ದೇವರು ನನಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. परमेश्वर ने मुझे अधिकार दिया है. ಎಂಥ ಅಧಿಕಾರ ಅದು? किस तरह का अधिकार? ವೈರಿಯ ಸೈತಾನ್ನ ಎಲ್ಲ ಶಕ್ತಿಗಳನ್ನು ಮುರಿದು ಹಾಕುವಂಥ शैतान के सारे ताकत को तोड़ने की अधिकार. ನಾವು ಅಧಿಕಾರವನ್ನು ಅರ್ಥ ಮಾಡಿಕೊಳ್ಬೇಕು. उस अधिकार को हम समझ लेना है. ಸೊ ಅಧಿಕಾರವನ್ನು ಅರ್ಥ ಮಾಡಿಕೊಳ್ಳದೇನೆ ನಾವು ಸೈತಾನ್ನ ಹೋರಾಡ್ಲಿಕ್ಕೆ ಆಗೋದಿಲ್ಲ. जब अधिकार को समझे बगैर हम शैतान के साथ लड़ नहीं पाएंगे. ಸೈತಾನ ಜೊತೆ ನಾವು ಸಹಕರಿಸಬೇಕಾಗ್ತದೆ ಅಷ್ಟೇ. फिर हम शैतान के साथ चलना पड़ेगा. ಸೈತಾನ ಜೊತೆಯಲ್ಲಿ ಸಹಕರಿಸೋದಕ್ಕಾಗಿಲ್ಲ, ಆತನಿಗೆ ಅಧೀನನಾಗಿರುವುದಕ್ಕಾಗಿ ಅಲ್ಲ ದೇವರು ನನ್ನನ್ನು ಕರೆದಿದ್ದು. पर शैतान के अधीन होने के लिए या उसके साथ चलने के लिए परमेश्वर ने नहीं हमें चुना है. ದೇವರನ್ನು ಅನುಸರಿಸೋದಕ್ಕಾಗಿ, परमेश्वर के अनुसार चलने के लिए, ದೇವರು ಕೊಟ್ಟಿರುವಂತ ಆ ಒಂದು ಶಕ್ತಿಯನ್ನು ಹೊಂದಿಕೊಂಡು ಮುಂದೆ ಸಾಗುವುದಕ್ಕಾಗಿ. जो ताकत परमेश्वर ने हमें दिया है उस ताकत को लेकर आगे बढ़ने के लिए. ಇಲ್ಲಿ ಕೊಲೊಸ್ಸೆ ಪತ್ರಿಕೆ 2ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಹೇಳ್ತಾ ಇದೆ, कोलिसिया की किताब 8वां अध्याय 15वां वचन इस तरह से कहता है, ವೈರಿಯ ಎಲ್ಲ ಆಯುಧಗಳನ್ನು ಇಲ್ಲದಂತೆ ಮಾಡಿದ್ದಾನೆ. दुश्मन का हर एक जो तंत्र है उसे नाकाम करता है. ಯೇಸು ಕ್ರಿಸ್ತನ ಶಿಲುಬೆಯ ಮರಣ ಮತ್ತು ಪುನರುತ್ಥಾನ ತಿಳಿಸ್ತಾ ಇರುವಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನು ಸೈತಾನ್ನ ಎಲ್ಲ ಶಕ್ತಿಯನ್ನು ಇಲ್ಲದಂತೆ ಮಾಡುವಂಥದ್ದು. यीशु मसीह का जो पुनरुत्थान क्या हमें दिखाई देता है, शैतान के हर ताकत के ऊपर उसने जय प्राप्त किया है. ಸೈತಾನ್ಗೆ ಮನುಷ್ಯರ ಮೇಲಿದ್ದಂಥ ಎಲ್ಲ ಅಧಿಕಾರವನ್ನು ಯೇಸು ತೆಗೆದುಹಾಕಿದ್ದಾನೆ. शैतान को जो मनुष्य के ऊपर जो कुछ भी अधिकार था उन सब अधिकारों को यीशु मसीह ने निकाल दिया. ಯೇಸುವಿನ ಶಿಲುಬೆ ಪಾಪವನ್ನು ಕ್ಷಮಿಸಿದ್ದು ಮಾತ್ರ ಅಲ್ಲ, यीशु मसीह का जो क्रूस है उसे पाप को माफ किया. इतना ही नहीं, ಸೈತಾನನು ಮನುಷ್ಯರ ಮೇಲೆ ತಂದು ಹೇಳಿದಂಥ ಸುಳ್ಳನ್ನೆಲ್ಲವನ್ನೂ ಇಲ್ಲದಂತೆ जो ಮಾಡಿದ್ದಾನೆ. झूठ शैतान ने मनुष्य के ऊपर लाया है उन हर चीजों को उसने निकाल दिया. ನಮ್ಮ ಆ ಒಂದು ರಕ್ಷಣೆಯನ್ನು ನಾವು ಹೊಂದಿದಂಥ
ಆ ಒಂದು ರಕ್ಷಣೆಯನ್ನು ತಡೆಯುವಂಥ ಆ ಒಂದು ಗಲಿಬಿಲಿಯನ್ನು ನಾವು ಪರಿಣಾಮಕಾರಿ ಆಗದಂತೆ ಸೈತಾನ ಮಾಡ್ತಾನೆ. जो तारण पाने लाया गया है उसे हमें नहीं पाना है, इसके लिए कई सारे तंत्र को शैतान लेकर आया. ನನ್ನ ಕಂಟ್ರೋಲ್ನಲ್ಲೇ ನೀವು ಇನ್ನೂ ಇದ್ದೀರಿ ಎಂಬುದಾಗಿ ಸೈತಾನ್ ನಮ್ಮ ಮೇಲೆ ಸುಳ್ಳು ಹೇಳ್ತಾನೆ. शैतान हमेशा कहता है आप मेरे नियंत्रण में ही है, बल्कि झूठ कहता है. ನಾವು ಯಾರ ಅಧೀನದಲ್ಲಿ ಇರಬೇಕು? लेकिन हम किसके अधीन रहना है? ಯಾರ ಕಂಟ್ರೋಲ್ನಲ್ಲಿ ಇರಬೇಕು? किसके नियंत्रण में हम रहना है? ನಮ್ಮನ್ನೇ ನಾವು ಒಂದು ನಿಮಿಷ ಪರೀಕ್ಷೆ ಮಾಡಿ ನೋಡ್ಕೊಳ್ಳೋಣ. हम अपने आप को परीक्षा कर कर देखेंगे ಯಾರ ಅಧೀನದಲ್ಲಿದ್ದೇವೆ? किसके अधीन हम हैं. ದೇವರ ಅಧೀನದಲ್ಲಿ ಇರೋದಾದ್ರೆ ದೇವರು ಹೇಳಿದ್ದನ್ನು ನಾವು ಕೇಳಬೇಕು. अगर हम परमेश्वर के अधीन है, जो परमेश्वर कह रहा है उसे सुनेंगे. ಒಂದು ವೇಳೆ ಸೈತಾನಿಗೆ ಇಷ್ಟ ಇರೋದನ್ನೇ ಮಾಡ್ತಾ ಇರೋದಾದ್ರೆ, अगर हम जो शैतान को पसंद है उन चीज़ों को ही अगर करते रहने से, ಇವತ್ತು ತೀರ್ಮಾನ ಮಾಡೋಣ. आज हम निर्धार लेंगे ದೇವರೇ ನಿನ್ನ ಇಷ್ಟವನ್ನು ನಾನು ನೆರವೇರಿಸಬೇಕು. परमेश्वर तेरी इच्छा को मैं पूरा ಇನ್ನು करूंगा. ಮುಂದೆ ಎಂದಿಗೂ ನಾನು ಸೈತಾನ್ನ ಇಚ್ಛೆಯನ್ನು ನೆರವೇರಿಸುವುದಕ್ಕಾಗಿ ಹೋಗೋದಿಲ್ಲ. अब की बार कभी भी मैं शैतान की जो इच्छा है उसे पूरा नहीं ನನ್ನ करूंगा. ಮನಸ್ಸು ಹೇಳುತ್ತಿರುವುದನ್ನು ನಾನು ಕೇಳಕ್ಕೆ ಹೋಗೋದಿಲ್ಲ. जो मेरा मन कहता है मैं उसे नहीं सुनूंगा. ನೀನು ಏನು ಹೇಳ್ತೀಯೋ ಅದನ್ನು ನಾನು ಕೇಳಬೇಕು. जो तू कहता है उसे मैं सुनूंगा. ದೇವರ ಆತ್ಮನ ಸೂಕ್ಷ್ಮ ಸ್ವರವನ್ನು ಕೇಳುವುದಕ್ಕಾಗಿ ನಾವು ಆತನನ್ನ ಎಚ್ಚರಿಕೆಯಿಂದ ಕೇಳುವವರಾಗಿರಬೇಕು. परमेश्वर की आवाज को सुनने के लिए हम चौकन्ना न रहने की जरूरत है. ಸೈತಾನನ್ನ ಶಿಲುಬೆ ಮೇಲೆ ಯೇಸು ಸ್ವಾಮಿ ಸೋಲಿಸಿದ್ದು ಮಾತ್ರ ಅಲ್ಲ, ಆತನ ಶಕ್ತಿಯನ್ನು ನಮಗೆ ಕುಂದಿಸಿ ಬಿಟ್ಟಿದ್ದಾನೆ. यीशु मसीह शैतान को क्रूज पर हराया, इतना ही नहीं उसके ताकत को हमें दिया है. ಆತನು ಆಯುಧ ಇಲ್ಲದವನಾಗಿದ್ದಾನೆ. ಆತನ ಕೈಯಲ್ಲಿ ಏನೂ ಆಯುಧ ಇಲ್ಲ. उसके हाथ में कोई आयुध नहीं था. ಒಬ್ಬ ಶತ್ರು, ಒಬ್ಬ ಶಕ್ತಿಶಾಲಿ ವ್ಯಕ್ತಿಯೊಂದಿಗೆ ಆತನು ಹೋಗಿ ಆತನಿಗೆ ಯುದ್ಧ ಮಾಡಿ ಅವನ ಹ್ಯಾಂಡ್ಸ್ ಅಪ್ ಎಂಬುದಾಗಿ ಹೇಳುವಾಗ ಕೈನಲ್ಲಿ ಆತನ ಕೈನಲ್ಲಿ ಏನೂ ಇಲ್ಲ, ಆಯುಧಗಳು ಏನೂ ಇಲ್ಲ. अगर एक विरोधी व्यक्ति के पास जाकर उसे डराकर हैंड्स अप इस तरह से कहते हुए अगर उसके हाथ में कुछ नहीं है तो ಆತನ ಕೈನಲ್ಲಿ ಏನೂ ಇಲ್ಲ, उसके हाथ में कुछ नहीं है, ಆತನು ಇವನಿಗೆ ಶರಣನಾಗಬೇಕು. वो उसको अधीन होना है. ಅದೇ ರೀತಿಯಾಗಿ ದೇವರನ್ನು ನಂಬಿದಂಥ ನಿಮಗೂ ನನ್ನಗೂ ಯೇಸುವಿನ ನಾಮದಲ್ಲಿ ನಾವು ನಿಂತುಕೊಂಡಾಗ ಆತನು ನಮಗೆ ಶರಣಾಗಲೇಬೇಕು. उसी तरह आप और मुझे, अगर हम यीशु मसीह को ग्रहण किए हैं, जब हम उसके नाम से उसे डांटते हैं, वो झुकना ही है. ದೇವರಿಗೆ ನಾವು ಒಳಗಾಗೋಣ. परमेश्वर के अंदर हम आएंगे. ಹಾಲೆಲೂಯಾ, हालेलुया, ಹಾಲೆಲೂಯಾ. हालेलुया. 2 ತಿಮೋಥಿ 1:7 ಹೇಳ್ತಾ ಇದೆ, दूसरा तिमोथी 1 अध्याय 7वां वचन कहता है, ದೇವರು ನಮಗೆ ಕೊಟ್ಟಿರುವಂಥ ಆತ್ಮ ಬಲ, ಶಿಕ್ಷಣ, ಪ್ರೀತಿ ಆತ್ಮವೇ ಹೊರತು ಹೇಡೆತನದ ಆತ್ಮವಲ್ಲ. परमेश्वर ने जो आत्मा हमें दिया है वो दुश्मन या बलहीन का आत्मा नहीं, वो बलवान का आत्मा है. ಬಲ ಇದ್ದರೆ ನಮಗೆ ಭಯವನ್ನು ಜಯಿಸಬಹುದು. अगर हमें बल रहने से हम जीत सकते हैं. ದೇವರ ಮೇಲೆ ಪ್ರೀತಿ ಇದ್ದರೆ ನಮಗೆ ಭಯವನ್ನು ಜಯಿಸಬಹುದು. जब परमेश्वर के ऊपर अगर हमें प्यार है तो हम जीत सकते हैं. ಆರೋಗ್ಯಕರವಾಗಿರುವಂಥ ಮನಸ್ಸಿರುವುದಾದರೆ, अगर सेहत हमारे अच्छा रहने से, मन सेहत रहने से, ಗಲಿಬಿಲಿ ಎಲ್ಲ ಚಿಂತೆಯನ್ನು ನಾವು ಜಯಿಸಬಹುದು. हर समस्या से, हर मुसीबत से हम पार हो सकते हैं. ದೇವರು ಕಳೆದ ದಿನಗಳಲ್ಲಿ ನಂಬಿಗಸ್ತನಾಗಿದ್ದಾನೆ. ಕಳೆದ ದಿನಗಳಲ್ಲಿ ದೇವರು ನಂಬಿಗಸ್ತನಾಗಿದ್ದಾನೆ. पिछले दिनों में परमेश्वर जो है वो नीतिमान है. ಇವತ್ತು ಕೂಡ ಆತ ನಂಬಿಗಸ್ತನೇ. आज भी वो नीतिमान है. ನಮ್ಮ ದೇವರು ಬದಲಾಗಿಲ್ಲ. हमारा परमेश्वर बदला नहीं. ನಮ್ಮ ದೇವರು ಬದಲಾಗಿಲ್ಲ. हमारा परमेश्वर बदला नहीं. ಆತನು ಜಯವನ್ನೇ ಕೊಡುವುದಕ್ಕೆ ಬಯಸುತ್ತಾನೆ. वो हमेशा हमें जीत ही लाने के लिए प्रयास करता है. ಜಯ ಎಲ್ಲಿಯವರೆಗೆ ಜಯ ನಮಗೆ ಸಿಗ್ತದೆ ಎಂಬುದಾಗಿ ಹೇಳಿದರೆ, ನಾವು ಎಲ್ಲಿವರೆಗೆ ಆತನಲ್ಲಿ ಇರ್ತೇವೋ ಅಲ್ಲಿವರೆಗೆ ನಮಗೆ ಜಯ ಸಿಗ್ತದೆ. हम जब तक उसके साथ रहेंगे तब तक उसके जय को हम प्राप्त करेंगे. ಯೆಶಾಯನ ಪ್ರವಾದನ ಗ್ರಂಥ 54:17 ಹೇಳ್ತಾ ಇದೆ, यशाया का किताब 54 और 17वां वचन इस तरह से कहता है, ನಿಮಗೆ ವಿರೋಧವಾಗಿ ಕಲ್ಪಿಸಿದಂಥ ಯಾವ ಆಯುಧಗಳು ಅವು ನಿಮಗೆ ಕೆಲಸ ಮಾಡುವುದಿಲ್ಲ, ಜಯಿಸುವುದಿಲ್ಲ ಎಂಬುದಾಗಿ ಹೇಳ್ತಾ ಇದೆ. आपके विरोध किया गया कोई आयुध आपके ऊपर काम नहीं कर पाएगा. ನಮಗೆ ಅಜ್ಞಾನ, ಭಯ, ಪಾಪ ಇರುವುದರಿಂದ हमें जो डर और ज्ञान और जो ಪಾಪ, ಭಯ, ಅಜ್ಞಾನ, पाप और भय और अज्ञान रहने के नाते ನಾವು ಸೋತವರಾಗಿದ್ದೇವೆ. हम हार चुके हैं. ದೇವರ ವಾಕ್ಯವನ್ನು ಯಾವಾಗಲೂ ನಾವು ಧ್ಯಾನಿಸುವವರಾಗೋಣ. परमेश्वर का वचन को हमेशा हम ध्यान करने वाले बनेंगे. ಅಜ್ಞಾನ ನಮ್ಮಿಂದ ಹೋಗ್ತದೆ. अज्ञान जो है वो चला जाएगा. ಸೊ
ದೇವರ ಸನ್ನಿಧಾನದಲ್ಲಿ ನಾವು ಪೂರ್ಣ ಪ್ರೀತಿಯಿಂದ ಆತನ ಸನ್ನಿಧಾನದಲ್ಲಿ ಇರೋಣ. परमेश्वर की उपस्थिति में संपूर्ण समाधान से हम रहेंगे. ನಮ್ಮಿಂದ ಭಯ ಹೋಗ್ಬಿಡ್ತದೆ. हमसे वो जो डर है वो चला जाएगा. ಸೊ ದೇವರ ಶಕ್ತಿಯನ್ನು ನಾವು ತಿಳಿಯುವಾಗ जब परमेश्वर का ताकत को हम समझते हैं, ಪಾಪದ ಶಕ್ತಿ ಕುಂದಿ ಹೋಗ್ತದೆ. जो पाप का जो शक्ति है वो गिर जाएगा. ಸೊ ಸಮೃದ್ಧಿಯಾದಂಥ ಜೀವಿತವನ್ನು ಹೊಂದಿಕೊಳ್ಳುವುದಕ್ಕಾಗಿ और जो समृद्धि का जीवन हम पाने के लिए ಉದ್ದೇಶಪೂರ್ವಕವಾಗಿ ನಾವು ಬಯಸಬೇಕು. हम उससे इच्छा करना है, उसके पाने की कोशिश में रहना है. ನಿಜವಾಗಿ ದೇವರನ್ನು ಹುಡುಕುವಾಗ, अगर सचमुच परमेश्वर को हम ढूंढेंगे तो, ಆತನನ್ನು ಅನುಭವಿಸುವಾಗ, उसे अगर हम अनुभव करेंगे तो ಸಂತೋಷದ ಜೀವಿತವನ್ನು, खुशी का जीवन, ಸಮೃದ್ಧಿ ಜೀವಿತವನ್ನು समृद्धि का जीवन ದೇವರು ನಮಗೆ ಕೊಡುವವನಾಗಿದ್ದಾನೆ. परमेश्वर हमें देगा. ತುಂಬಿ ಹೊರಸೂಸುತ್ತದೆ ನಮ್ಮಲ್ಲಿ ಸಂತೋಷ. वो भरकर उमड़ेगा, इस तरह से खुशी वो परमेश्वर हमें ಆಗ देगा. ಆತ್ಮಿಕ ಚೈತನ್ಯವನ್ನು ನಾವು ಹೊಂದಿಕೊಳ್ತೇವೆ. वो आत्मा की वो खुशी हमें मिलेगी. ದೇವರ ಉದ್ದೇಶಗಳು ನಮ್ಮ ಜೀವನದಲ್ಲಿ ನೆರವೇರುತ್ತದೆ. जो परमेश्वर का उद्देश्य हमारे जीवन में है वो पूरा होगा. ಈ ನಿತ್ಯ ಜೀವಿತದ ವರದಾನವನ್ನು ದೇವರು ನಮಗೆ ದಯಪಾಲಿಸಿದ್ದಾರೆ. नित्य जीवन का जो वरदान परमेश्वर ने दिया है वो प्राप्त करेंगे. ಯೋಹಾನ 3:16 ಹೇಳ್ತಾ ಇರುವಂತದ್ದು, योहान 3:16 वचन कहता है, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು परमेश्वर इस दुनिया में इतना प्यार कर कर ತನ್ನ ಒಬ್ಬನೇ ಮಗನನ್ನ ಕೊಟ್ಟ. अपना एकलौता पुत्र को उसने दे दिया. ಆತನನ್ನು ನಂಬುವ और जो कोई उसे विश्वास करते हैं, ಒಬ್ಬನಾದರೂ अगर एक भी रहने से ನಾಶವಾಗದೆ वो नाश नहीं होगा, ನಿತ್ಯ ಜೀವನ ಹೊಂದಬೇಕೆಂದು ಕೊಟ್ಟಿದ್ದಾನೆ. नित्य जीवन को पाने के लिए वो प्राप्त करेगा. इस तरह से कहता है, ಯೇಸುವನ್ನು ನಂಬಿ ನಾಶವಾಗಬಾರದು. यीशु मसीह को पाकर हम नाश नहीं होना है. ಸೈತಾನನ ಉದ್ದೇಶ ನಮ್ಮನ್ನು ನಾಶ ಮಾಡಬೇಕಂತ. शैतान का तंत्र हमें नाश नहीं करना है. ಯೇಸುವಿನ ಉದ್ದೇಶ यीशु मसीह का जो उद्देश्य ನಮಗೆ ಸಮೃದ್ಧಿ ಬರಬೇಕಂತ. हमें समृद्धि लाना है. ದೇವರು ಈ ಸಮೃದ್ಧಿಕರವಾದ ಜೀವಿತವನ್ನು ನಮ್ಮೆಲ್ಲರಿಗೂ ದಯಪಾಲಿಸಲಿ. इस समृद्धि का जीवन परमेश्वर हम हर एक को लाने दो. ಲಾಜರ್ನಂತೆ ನಾವು ಸಮಾಧಿಯಲ್ಲಿ ಬಿದ್ದುಕೊಂಡಿರುವುದು ಬೇಡ. लाजर के जैसा हम समाधि में गिरे हुए नहीं रहना है. ಯೇಸು ಕರೀತಾ ಇದ್ದಾರೆ, यीशु मसीह बुला रहा है, ಲಾಜರ್ನೇ लाजर ಎದ್ದು ಬಾ. तू उठ कर आ. ನಾವು ಇರುವಂತ ಸ್ಥಳದಿಂದ ಎದ್ದು ಬರೋಣ. हम जो स्थिति में है उस स्थिति से उठकर आएंगे. ಯೇಸು ಕೊಡುವಂತ ಸಮೃದ್ಧಿ ಜೀವನವನ್ನು ನಾವು ಹೊಂದಿಕೊಳ್ಳೋಣ. जो यीशु मसीह देने वाला वो समृद्धि जीवन को हम पालेंगे. ಯೇಸು ನಮಗೆ ಕೊಟ್ಟಿರುವಂತ ಅಧಿಕಾರವನ್ನು ನಾವು ಉಪಯೋಗಿಸೋಣ. यीशु मसीह ने दिया गया उस अधिकार को हम पाएंगे. ಪ್ರಾರ್ಥನೆ ಅಧಿಕಾರ, प्रार्थना का अधिकार, ವಾಕ್ಯದ ಅಧಿಕಾರ, वचन का अधिकार, ಸೈತಾನ್ನ ಎಲ್ಲ ಶಕ್ತಿಯ ಮೇಲೆ ಅಧಿಕಾರವನ್ನು ನಮಗೆ ಕೊಟ್ಟಿದ್ದಾನೆ. शैतान का हर एक ताकत के ऊपर उसने हमें अधिकार दिया है. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, मेरे प्यारे भाई और बहनों, ನಾನು ತೀರ್ಮಾನ ಮಾಡ್ತಾ ಇದ್ದೇನೆ, मैं निर्धार ले रहा हूँ, ವೈರಿಯ ಅಧೀನದಲ್ಲಿ ಇರುವುದಕ್ಕೆ ನನಗೆ ಇಷ್ಟವಿಲ್ಲ. दुश्मन के अधीन रहने के लिए मैं नहीं चाहता हूँ. ನನಗೆ ಜೀವನ ಕೊಡುವಂತ ಯೇಸುವಿನ अधीನದಲ್ಲಿ ಇರುವುದಕ್ಕೆ ನನಗೆ ಇಷ್ಟ. जीवन देने वाले यीशु मसीह के अधीन रहने के लिए मैं चाहता हूँ. ನಾವೆಲ್ಲರೂ ಇರುವಂತ ಸ್ಥಳದಲ್ಲಿ ಎದ್ದೆತ್ತುಕೊಳ್ಳೋಣ. हम सब हमारे स्थानों से खड़े हो जाएंगे. ದೇವರಿಗೆ ಒಳಗಾಗೋಣ. परमेश्वर के अधीन रहेंगे. ವೈರಿಯನ್ನು ಎದುರಿಸೋಣ. दुश्मन को हम विरोध करेंगे. ಆತ ನಮ್ಮನ್ನು ಬಿಟ್ಟು ಹೋಗ್ತಾನೆ. वो हमें छोड़कर चला जाएगा. ದೇವರಲ್ಲಿ ಒಳಗಾಗುವುದಕ್ಕಾಗಿ, परमेश्वर के अंदर होने के लिए ದೇವರು ನಮ್ಮೆಲ್ಲರನ್ನು ಕರೆಯುತ್ತಿದ್ದಾನೆ. परमेश्वर हमें पुकार रहा है. ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚೋಣ. 1 मिनट हम आंखें बंद करेंगे, ಕೈಗಳನ್ನು ಮೇಲೆತ್ತೋಣ. हमारे हाथों को ऊपर उठाएंगे, ದೇವರನ್ನು ದೃಷ್ಟಿಸೋಣ. परमेश्वर की ओर देखेंगे. ದೇವರೇ, ನೀನು ನನ್ನನ್ನು ಕರೆದ ಉದ್ದೇಶ, परमेश्वर जो उद्देश्य से तूने मुझे बुलाया है, ಆ ಉದ್ದೇಶವು ನನ್ನಲ್ಲಿ ನೆರವೇರಬೇಕು. वो उद्देश्य मेरे में पूरा होना है. ನನ್ನನ್ನು ಕಾಪಾಡು ಸ್ವಾಮಿ. मुझे बचा परमेश्वर. ವೈರಿಗೆ ನಾನು ನನ್ನನ್ನು ಬಿಟ್ಟು ಕೊಡುವುದಿಲ್ಲ. मैं दुश्मन के हाथ में मैं नहीं सौंपूंगा. ವೈರಿಯ ಉದ್ದೇಶಗಳನ್ನು ನಾನು ನೆರವೇರಿಸುವುದಿಲ್ಲ. दुश्मन का सोच को मैं पूरा नहीं करूंगा. ಆತನು ಪ್ರಾರಂಭದಿಂದಲೇ ಮೋಸಗಾರನಾಗಿದ್ದ. शुरुआत से ही वो धोखा देने वाला है. ಆತನು ಪ್ರಾರಂಭದಿಂದಲೇ ನಮಗೆ ವಿರೋಧವಾಗಿ ಕಾರ್ಯ ಮಾಡುತ್ತಾನೆ. शुरुआत से ही हमारे विरोध कार्य करने वाला है. ಇವತ್ತು ಇನ್ನೂ ಶಕ್ತಿಯಾಗಿ ಈ ದಿನಗಳಲ್ಲಿ ಮಾಡುತ್ತಾ ಇದ್ದಾನೆ. आज भी और ज्यादा तौर से वो कर रहा है. ನಿಮ್ಮ ಅಧೀನದಲ್ಲಿ ನಾವು ಬರಬೇಕು. परमेश्वर तेरे अधीन हम आना है. ನಿನ್ನನ್ನು ಆರಾಧಿಸುವವರಾಗಬೇಕು. तुझे आराधना करना है. ಸಹಾಯ ಮಾಡು. तू हमें मदद कर. ಸಹಾಯ ಮಾಡು. तू हमें मदद कर. ಎಲ್ಲರೂ ಬಾಯಿಗಳನ್ನು ತೆರೆಯಿರಿ. हम सब मुंह खोलेंगे. ಎಲ್ಲರೂ ಬಾಯಿಗಳನ್ನು ತೆರೆಯಿರಿ. हम सब अपना मुंह खोलेंगे. ಹೌದಪ್ಪ, ನನಗೆ ಶಕ್ತಿ ಬೇಕು. परमेश्वर मुझे वो ताकत चाहिए. ನನ್ನ ಶಕ್ತಿಯಿಂದ ನಾನು ನಿಲ್ಲುವುದಿಲ್ಲ. मेरे ताकत से मैं नहीं जीत ನಿನ್ನ पाऊंगा. ಶಕ್ತಿ ನನಗೆ ಬೇಕು. तेरा ताकत मुझे चाहिए. ನನಗೆ ಶಕ್ತಿ ಕೊಡಪ್ಪ. मुझे ताकत दे ನನಗೆ परमेश्वर. ಬಲ ಕೊಡಿಸು. मुझे बल दे परमेश्वर. ಆಶೀರ್ವಾದದಿಂದ ತುಂಬಿಸು. मुझे आशीष से भर दे ನಿನ್ನ परमेश्वर. ಬಲದಿಂದ ತುಂಬಿಸು. तेरे बल से मुझे भर दे ನಿನ್ನ परमेश्वर. ಅಭಿಷೇಕದಿಂದ ತುಂಬಿಸು. तेरे अभिषेक से मुझे भर दे. ಪ್ರಾರ್ಥನಾ ಶಕ್ತಿಯಿಂದ ತುಂಬಿಸು. प्रार्थना की ताकत से तू मुझे भर दे. ವಾಕ್ಯದ ಶಕ್ತಿಯಿಂದ ತುಂಬಿಸು. वचन का ताकत से तू मुझे भर दे. ಸ್ತೋತ್ರ.